ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100ಕ್ಕೆ 100ರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಆ ಮೂಲಕ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ ಇದು ಗುರುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕೋವಿಡ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿದಿನ ಗುರು ತಿಳಿಸ್ತಾ ಇರ್ತಾರೆ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು, ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು, ಶುದ್ಧಿಯಾಗಿ ಶುಚಿತ್ವವನ್ನ ಕಾಪಾಡ್ತಾ ಬರಬೇಕು ಮತ್ತು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು, ಬಿಸಿ ಆಹಾರ ಪದಾರ್ಥವನ್ನೇ ಸೇವಿಸಬೇಕು ಅಂತ. ಇದರ ಜೊತೆಗೆ ದೈವ ಸಾನ್ನಿಧ್ಯಗಳ ದರ್ಶನ ಈಗ ಪ್ರಸ್ತುತ ಸಾಧ್ಯ ಇಲ್ಲದೆ ಇರೋದ್ರಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದೊಂದು ದೇವಸ್ಥಾನದ ದರ್ಶನವನ್ನ ಗುರುಜವರು ಮಾಡಿಸ್ತಾ ಬಂದಿದ್ದಾರೆ. ಇವತ್ತು ಕೂಡ ಒಂದು ವಿಶೇಷ ಕ್ಷೇತ್ರ ದರ್ಶನ ಇದೆ. ಅದ್ಯಾವುದು ಅಂತ ನೋಡಬೇಕು ಅಂದ್ರೆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಇನ್ನು ಮೀನರಾಶಿಯವರಿಗೆ ಈ ವರ್ಷದ ಭವಿಷ್ಯ ಹೇಗಿದೆ ಅಂತ ಕೂಡ ಗುರುಜರು ಇವತ್ತು ತಿಳಿಸಿಕೊಡ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜರನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಮಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮಂತ್ರಾಲಯದ ಪ್ರಭುಗಳನ್ನು ಪ್ರಾರ್ಥನೆ ಮಾಡ್ತಾ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಹಾಗೂ ಜಗದ್ಗುರುಗಳಾದಂತಹ ಆದಿಶಂಕರರನ್ನ ಪ್ರಾರ್ಥನೆ ಮಾಡಿ, ಗುರುವಾರದ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಗುರುವಿನ ಅನುಗ್ರಹ ಇರಲಿ. ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಜೊತೆಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಗುರುವಿನ ಕೃಪಾಕಟಾಕ್ಷ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಗುರು ದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡ್ತಾ, ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಒಂದು ಕಡೆ ಬಿಸಿಲಿನ ತಾಪಮಾನ, ಮತ್ತೊಂದೆಡೆ ಈ ರೋಗ ಎಂಬತಕ್ಕಂಥದ್ದು ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ರೋಗ. ಇವೆರಡರ ಮಧ್ಯದಲ್ಲಿ ಸಾಕಷ್ಟು ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಸಮಸ್ಯೆಗಳೆಂಬತಕ್ಕಂಥದ್ದು ಕಣ್ಣಿಗೆ ಕಾಣದಂಥ ಸಮಸ್ಯೆಗೆ ಎಲ್ಲರೂ ತುತ್ತಾಗಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಅದಕ್ಕಾಗಿ ಆರೋಗ್ಯದ ದೃಷ್ಟಿಗೋಸ್ಕರ ಪ್ರತಿಯೊಬ್ಬರು ಸಹಿತ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಕೆಲಸ ಕಾರ್ಯಗಳೇನಿದೆಯೋ ಸ್ವಲ್ಪ ಬೇಗನೆ ಮುಗಿಸ್ಕೊಳ್ಳಿ. ಮಾಧ್ಯಾಹ್ನಿಕದ ಬಿಸಿಲಿನಲ್ಲಿ ಹೆಚ್ಚು ಕೆಲಸ ಮಾಡತಕ್ಕಂಥದ್ದು ಬೇಡ. ಅದರಲ್ಲೂ ಉತ್ತರ ಕರ್ನಾಟಕದ ಜನತೆಗೆ ಒಂದು ಕಿವಿ ಮಾತೇನಪ್ಪ ಅಂದ್ರೆ, ನಿಮ್ಮ ಕೆಲಸ ಕಾರ್ಯಗಳೇನಿದ್ರೂ ಬೆಳಿಗ್ಗೆ ಬೇಗ ಆಗಲಿ ಅಥವಾ ಸಂಜೆ ಸೂರ್ಯಾಸ್ತಮಕ್ಕೆ ಸಮೀಪದಲ್ಲಿ ಅಂದ್ರೆ ಸೂರ್ಯ ಮುಳುಗುವಂತ ಕಾಲ, ಬಿಸಿಲಿನ ತಾಪಮಾನ ಕಡಿಮೆ ಆಗುವಂತ ಕಾಲ, ಈ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಇನ್ನು ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲೂ ತುಂಬಿ ತುಳುಕ್ತಾ ಇದೆ. ಸಾಕಷ್ಟು ಸಮಸ್ಯೆ ಹೊತ್ತಿದ್ದಂಗಾಗಿದೆ. ಸಾಕಷ್ಟು ಜನನ್ನ ಕಳ್ಕೊಂಡಂಗೆ ಆಗ್ತಾ ಇದೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾದ್ದು ಎಲ್ಲರ ಆದ್ಯ ಕರ್ತವ್ಯ. ಅದರ ಮಧ್ಯದಲ್ಲಿ ಆಹಾರ ಪದ್ಧತಿ, ಒಂದಿಷ್ಟು ಕಷಾಯಗಳು, ಇದನ್ನ ಪ್ರತಿಯೊಬ್ಬರು ಸಹಿತ ರೂಢಿಗೆ ತಂದುಕೊಳ್ಳೋದು ಉತ್ತಮ. ಹಾಗೆ ಬಿಸಿ ಪದಾರ್ಥಗಳನ್ನು ಊಟ ಮಾಡೋದು ಮತ್ತಷ್ಟು ಉತ್ತಮ. ಹಾಗೆ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಸಾಕಷ್ಟು ಸಂಕಟದಲ್ಲಿದ್ದಾರೆ.
ಕಾರ್ಮಿಕರು, ಅವತ್ತಿನ ಕೂಲಿ ಕೆಲಸ ಮಾಡ್ಕೊಳ್ತಕ್ಕಂಥವ್ರು, ಅವತ್ತಿನ ಜೀವನವನ್ನ ನಡೆಸ್ತಕ್ಕಂಥವ್ರು ಬಹಳ ಸಂಕಷ್ಟದಲ್ಲಿದ್ದಾರೆ. ಒಬ್ಬರು ನೋಡಿ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಮತ್ತೊಬ್ಬರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಅದಕ್ಕಾಗಿ ಶಕ್ತಿ ಇದ್ದರೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು, ನಿಮ್ಮ ಮನೆ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಾದರೂ ಕಷ್ಟದಲ್ಲಿದ್ದರೆ ಒಂದಿಷ್ಟು ಕಷ್ಟಕ್ಕೆ ಸಹಾಯ ಮಾಡಿ. ಬಿಸಿಲಿನ ತಾಪಮಾನ ಇದರಿಂದ ಪಶು ಪಕ್ಷಿ ಪ್ರಾಣಿಗಳಿಗೆ ನೀರಿಡುವಂಥದ್ದು, ದವಸ ಧಾನ್ಯಗಳನ್ನು ಹಾಕುವಂಥದ್ದು, ಹಾಗೆ ಯಾರು ಹಸಿವಿನಿಂದ ನರಳುತ್ತಿದ್ದಾರೋ, ಸಂಕಷ್ಟದಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ ಮಾನವೀಯತೆಯನ್ನು ಮೆರೆದು ನಿಮ್ಮ ಕೈಲಿ ಯಥಾಶಕ್ತಿ ಏನಾದರೂ ಒಂದಷ್ಟು ಸೇವೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಖಂಡಿತ ಬಹಳ ಉತ್ತಮವಾದಂಥ ಕೆಲಸ. ಯಾಕೆಂದ್ರೆ ಮನುಷ್ಯನ ಸಾವು ಪ್ರತಿಯೊಬ್ಬರ ಕಣ್ಣಿನ ಆಂಚಿನಲ್ಲೇ ನೋಡ್ತಾ ಇದ್ದೀರೋ, ಪ್ರತಿಯೊಬ್ಬರ ಕಣ್ಗಳಲ್ಲೂ ನೋಡ್ತಾ ಇದ್ದೀವಿ. ಎಲ್ಲಾ ಚೆನ್ನಾಗಿರ್ತಕ್ಕಂಥವರು, ಶಕ್ತಿವಂತರು, ಅನ್ನಷ್ಟು 45, 46 ಅಥವಾ 42, 43 ವರ್ಷದಲ್ಲಿರ್ತಕ್ಕಂಥವರೆಲ್ಲ ಇವತ್ತಿನ ದಿವಸ ಬಹಳ ಬೇಗ ಕಣ್ಣು ಮುಚ್ಚುವ ಕಾಲ ಎದುರಾಗ್ತಿದೆ. ಅಂದ್ರೆ ಎಚ್ಚರಿಕೆ ತಪ್ಪಿದ್ರೆ ಯಾರನ್ನೂ ಬಿಟ್ಟಿದ್ದಲ್ಲ ಈ ಹಾಳಾದ್ದು ಕೋವಿಡ್ ಎಂಬತಕ್ಕಂಥ ರೋಗ. ಅದಕ್ಕಾಗಿ ಎಚ್ಚರಿಕೆ ವಹಿಸಬೇಕು, ಜವಾಬ್ದಾರಿಯಾಗಿ ಇರಬೇಕು. ಜೊತೆಗೆ ಇವತ್ತಿನ ದಿವಸ ಅಂದ್ರೆ ಈಗಾಗಲೇ ಕಳೆದ 4-5 ದಿವಸಗಳಿಂದ ತಾವು ನೋಡ್ತಾ ಇದ್ದೀರಿ, ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವರೇ ನಾವು ನೀವು ಭಾರತೀಯರು. ಅಂತಹ ಶಕ್ತಿಯನ್ನ, ಅಂತಹ ದೇವಾಲಯಗಳನ್ನು ದರ್ಶನ ಮಾಡಲಿಕ್ಕೂ ಸಹಿತ ಪ್ರಸ್ತುತ ಕಾಲಮಾನ ಯಾರಿಗೂ ಸಹಿತ ಅಣಿ ಮಾಡಿಕೊಡ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳದಿರ ಧೈರ್ಯವಾಗಿದ್ದು ಭಗವಂತನ ಪ್ರಾರ್ಥನೆ ಮಾಡ್ತಾ ಒಂದಷ್ಟು ಒಳಿತಿನ ಬಗ್ಗೆ, ಒಳ್ಳೆ ಕೆಲಸಗಳ ಬಗ್ಗೆ, ದಾನ ಧರ್ಮದ ಬಗ್ಗೆ, ದೇವರ ಪ್ರಾರ್ಥನೆ ಬಗ್ಗೆ, ದೇವರ ದರ್ಶನದ ಬಗ್ಗೆ ತಿಳಿಲಿ ಅಂತಲೇ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮ ಸದಾ ನಿಮ್ಮೊಂದಿಗೆ ಈ ಒಂದು ಆಧ್ಯಾತ್ಮಿಕತೆಯ ಮಾತನ್ನ ನಾನು ನಿಮಗೆ ತಿಳಿಸಬೇಕಾಗಿದೆ. ಹಾಗೆ ಇವತ್ತಿನ ದಿವಸ ಸಹಿತ ಇವತ್ತು ತಾವು ತಿಳ್ಕೊಳ್ಳುವಂತಹದ್ದು ಒಂದು ವರ್ಷಫಲ. ಯಾಕೆಂದ್ರೆ ವರ್ಷಫಲದಲ್ಲಿ ಯಾತಕ್ಕಾಗಿ ತಿಳ್ಕೊಳ್ಬೇಕಾಗಿದೆ? ವರ್ಷಫಲ ಎಂಬತಕ್ಕಂತಹದ್ದು ಲಾಭ ನಷ್ಟಗಳೆಂಬತಕ್ಕಂಥದ್ದು ಗುರು ಮತ್ತು ಶನಿ. ವರ್ಷಫಲದಲ್ಲಿ ಮುಖ್ಯವಾಗಿ ಗುರು ಮತ್ತು ಶನಿ ಇರತಕ್ಕಂಥ ಆಸ್ಥಾನವನ್ನು ತಿಳಿದು ವರ್ಷದಲ್ಲಾಗುವಂತಹ ಲಾಭ ನಷ್ಟಗಳ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಆದರೂ ಸಹಿತ ನಾವು ಚಿಂತನೆ ಮಾಡಿ ಗ್ರಂಥದಲ್ಲಿ ಅಥವಾ ನಾವು ತಿಳಿಸಿರುವಂಥ ರೀತಿ ಅಷ್ಟೇ ಬದುಕು ನಡೆಯುತ್ತೆ ಅಂತಲ್ಲ. ಅದಕ್ಕೆ ಮೀರಿರ್ತಕ್ಕಂತಹದ್ದು ಪ್ರತಿನಿತ್ಯದ ದಿನ ಭವಿಷ್ಯ. ದಿನ ಭವಿಷ್ಯದಲ್ಲಿ ಆಯಾ ದಿನದ ಗ್ರಹಗತಿಗಳು, ಚಂದ್ರ ಇರ್ತಕ್ಕಂಥ ಆಸ್ಥಾನ, ರಾಶಿ ಫಲದಲ್ಲಿ ಚಂದ್ರನೇ ಬಹಳ ಪ್ರಾಮುಖ್ಯತೆ. ಚಂದ್ರ ಯಾವ ಆಸ್ಥಾನದಲ್ಲಿದ್ದಾನೆ, ತಾನಿಗೆ ಇರತಕ್ಕಂಥ ಅಂದ್ರೆ ಸುತ್ತಮುತ್ತ ಇರತಕ್ಕಂಥ ಗ್ರಹಗಳ ನಿಯೋಗ ಏನು, ಜೊತೆಗೆ ದಶಾಭುಕ್ತಿ ಏನಿದೆ, ಇದೆಲ್ಲವನ್ನು ಅರಿತು ದಿನ ಭವಿಷ್ಯವನ್ನು ತಿಳಿಸ್ತಕ್ಕಂತಹದ್ದು. ಅಂತಹದ್ರಲ್ಲಿ ದಿನ ಭವಿಷ್ಯ, ವರ್ಷಫಲ ಜೊತೆಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಇನ್ನಷ್ಟು ರಹಸ್ಯಗಳನ್ನು ಸಹಿತ ಇವತ್ತು ನಾವು ತಿಳ್ಕೊಳ್ತಾ ಮುಂದಾಗೋಣ. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರವೇನು ಅದನ್ನೂ ತಿಳ್ಕೊಳ್ಳೋಣ. ಗುರುಗಳ ಆಶೀರ್ವಾದದೊಂದಿಗೆ ಇವತ್ತಿನ ಕಾಯಕವನ್ನ ಮುಂದುವರಿಸೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೇ. ಗುರುರಾಘವೇಂದ್ರ. ಓಂ ಶ್ರೀ ಮಹಾಶಕ್ರದೇವತಾಭ್ಯೋ ನಮಃ. ಮಹಾಶಕ್ತಿ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಪೂರ್ವಾರ್ಗವಿಂದ್ರ ಮೃತ್ಯೋನ್ವೃಕ್ಷೀಮಾಮೃತಾದ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತ್ಯೇಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಯಶಸ್ಸಾಗಲಿ. ತ್ರ್ಯಂಬಕೇಶ್ವರ ಪ್ರತಿಯೊಬ್ಬರ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ. ಯಾರೊಬ್ಬರ ಹೃದಯ ಸಂಬಂಧಪಟ್ಟಂತ ಕಾಯಿಲೆಗಳಿಗೂ ಶೀಘ್ರವಾಗಿ ಶಿವನ ಆರಾಧನೆ ಮಾಡಿ ಅವರ ಆರೋಗ್ಯವನ್ನು ಸರಿಪಡಿಸಿಕೊಳ್ಳುವಂತದ್ದಾಗಲಿ ಅಂತ ಹೇಳಿ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋಣ. ಸಾಮೂಹಿಕವಾದಂತಹ ಪ್ರಾರ್ಥನೆಯನ್ನ ಅವರವರ ಮನೆಗಳಲ್ಲೇ ಕೂತು ಮೃತ್ಯುಂಜಯ ಜಪವನ್ನು ಮಾಡೋಣ. ಎಲ್ಲರ ಆರೋಗ್ಯವನ್ನ ಬೇಗ ಸುಧಾರಿಸಪ್ಪ ಅಂತ ಭಗವಂತನ ಪ್ರಾರ್ಥಿಸೋಣ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಗುರುಜಿ, ಪಂಚಾಂಗ ಶ್ರವಣ ಮಾಡ್ತಾ ಇದ್ವಿ. ಖಂಡಿತಮ್ಮ. ಭಗವಂತ ಪ್ರತಿ ಕಾಲ, ಪ್ರತಿ ಕ್ಷಣ ಸಹಿತ ಭಗವಂತನ ಪ್ರಾರ್ಥನೆ ಮಾಡೋದಿಷ್ಟೇ. ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಇವತ್ತಿನ ದಿವಸ ಆ ಹೊತ್ತಿನ ಊಟಕ್ಕಾಗಿ, ಆ ಹೊತ್ತಿನ ಕೆಲಸಕ್ಕಾಗಿ ಸಾಕಷ್ಟು ಜನ ಊರುಗಳಿಂದ ದಾಟಿ ಮತ್ತೊಂದು ಊರಿಗೆ, ಊರಿಂದ ಊರಿಗೆ ಬಂದಿರತಕ್ಕಂಥ ಎಷ್ಟೋ ಜನ ಕಾರ್ಮಿಕರಿದ್ದಾರೆ. ಆದರೆ ಇವತ್ತಿನ ದಿವಸ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ತಾಂಡವಾಡ್ತಾ ಇರೋದ್ರಿಂದ ಎಲ್ಲರೂ ಪುನಃ ಅವರವ್ರ ಕಡೆ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಊರಿಗೆ ಪ್ರಯಾಣ ಬೆಳೆಸೋದು ತಪ್ಪಲ್ಲ, ಆದರೆ ಮಾರ್ಗ ಮಧ್ಯದ ಪ್ರಯಾಣ ಅಷ್ಟು ಸರಿಯಲ್ಲ. ಹಾಗಾಗಿ ಅಂತಹ ಕಾರ್ಮಿಕರು ಯಾರಾದರೂ ಕಂಡು ಬಂದರೆ, ಕಷ್ಟದಲ್ಲಿರ್ತಕ್ಕಂಥವ್ರು ಕಂಡು ಬಂದರೆ, ನಿಮ್ಮ ಯಥಾಶಕ್ತಿ ಏನಾದರೂ ಒಂದಿಷ್ಟು ಮನೆಯಲ್ಲಿ ಮಾಡಿರ್ತಕ್ಕಂಥ ಪದಾರ್ಥವನ್ನೇ 4 ಜನಕ್ಕೆ ಹಂಚುವಂಥದ್ದಾಗಲಿ. ಯಾಕೆಂದರೆ ಈಗಾದರೂ ನಾವು ಅರ್ಥ ಮಾಡ್ಕೋಬೇಕು, ಮನುಷ್ಯ ತಾನೇನೆಲ್ಲ ಕೂಡಿಟ್ರು, ಏನೆಲ್ಲ ಸಂಪಾದನೆ ಮಾಡಿಟ್ರು, ತನಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಎಷ್ಟೇ ಇದ್ದರೂ ಸಹಿತ ಎಲ್ಲವೂ ಒಂದು ನಿಮಿಷ ಭಗವಂತ ಅವನು ಕರೆದ ತಕ್ಷಣ ಏನೂ ನೋಡೋಕ್ಕಾಗದಂಥ ರೀತಿಯಲ್ಲಿ ಹೊರಟು ಬಿಡಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಕೂಡಿಟ್ಟು ಮತ್ತೊಬ್ಬರಿಗೆ ನಾವು ಯಾವುದೋ ಕಳಿಸೋದಕ್ಕಿಂತ ನಮ್ಮ ಒಂದು ಆತ್ಮತೃಪ್ತಿಗೋಸ್ಕರ ಇನ್ನೊಬ್ಬರ ಹಸಿವನ್ನು ನೀಗಿಸುವಂತ ಕಾಯಕಕ್ಕೆ ನಾವು ಮುಂದಾದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಲ್ಲ. ಅದಕ್ಕಾಗಿ ಇನ್ನೊಬ್ಬರ ಹಸಿವು ನೀಗಿಸುವಂತ ಕಾಯಕ ಈ ಕ್ಷಣ ಮಾಡಲೇಬೇಕು. ಒಳ್ಳೆಯದಾಗಲಿ.
ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 29/4/2021 ಗುರುವಾರ ತೃತೀಯ ಅನುರಾಧ ನಕ್ಷತ್ರ. ನಾಳೆ 30ನೇ ತಾರೀಕು ಸಂಕಷ್ಟರ ಮಹಾಗಣಪತಿ. ನಾಳಿನ ಸಂಕಷ್ಟರ ಮಹಾಗಣಪತಿ ಶುಕ್ರವಾರ ಬಂದಿದ್ದರಿಂದ ಶುಕ್ರವಾರದ ಸಂಕಷ್ಟರ ಮಹಾಗಣಪತಿ ಗಣಪನ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಮಾಡೋಣ. ಯಾಕೆಂದ್ರೆ ಎಂತಹ ವಿಘ್ನಗಳನ್ನು ಸಹಿತ ನಿವಾರಣೆ ಮಾಡುವ ಶಕ್ತಿ ವಿಘ್ನೇಶ್ವರನಿಗಲ್ದಿರ ಮತ್ತಾರಿಗೂ ಅಲ್ಲ. ಅದಕ್ಕಾಗಿ ಗಣಪನ ಪ್ರಾರ್ಥನೆ ಮಾಡೋಣ. ಸಾಧ್ಯವಾದಷ್ಟು ಬೇಗ ಸಂಕಷ್ಟರ ಮಹಾಗಣಪತಿ ಆಚರಣೆ ಮಾಡಿ ನಾಳೆ ಗಣಪನ ದರ್ಶನ ಮಾಡ್ತಾ ಪ್ರತಿಯೊಬ್ಬರು ಕೇಳಬೇಕಾದ್ದು, ಪ್ರತಿಯೊಬ್ಬರ ಬೇಡಿಕೆ ಇಡಬೇಕಾದ್ದು, ಭಗವಂತ ಕಣ್ಣಿಗೆ ಕಾಣದಂತ ಈ ವೈರಾಣುಗಳಿಂದ ಎಲ್ಲರೂ ಸಹಿತ ಸಂಕಷ್ಟದಲ್ಲಿದ್ದೇವೆ, ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ನಮ್ಮನ್ನು ಹೊರತರೋಕ್ಕೆ ದಾರಿ ಮಾಡಿಕೊಡಪ್ಪ ಅಂತೇಳಿ ಗಣಪನ ಪ್ರಾರ್ಥನೆ ಮಾಡೋಣ. ಗಣಾನ ಅಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ನಾಳಿನ ಸಂಕಷ್ಟರ ಮಹಾಗಣಪತಿ ಬಹಳ ಅದ್ದೂರಿತವಾಗಿರ್ತಕ್ಕಂಥದ್ದು. ಹೇಗೆ? ಪ್ರತಿಯೊಬ್ಬರು ಮನೆಗಳಲ್ಲೇ ಕೂತು ಗಣಪತಿ ಆರಾಧನೆ ಮಾಡತಕ್ಕಂಥದ್ದು. ಯಾಕೆಂದರೆ ದೇವಾಲಯಕ್ಕೆ ಬಂದು ಸಾಮೂಹಿಕವಾಗಿ ನಡೆಯುವಂತಹ ಪೂಜಾನುಷ್ಠಾನದಲ್ಲಿ ಯಾರೂ ಪಾಲ್ಗೊಳ್ಳಿಕ್ಕೆ ಬಹಳ ಕಷ್ಟವಾಗ್ತಾ ಇದೆ. ಆದ್ದರಿಂದ ನಾಳೆ ಸಹಿತ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಕಷ್ಟರ ಮಹಾಗಣಪತಿಯನ್ನ ನಾವು ಸಹಿತ ಒಂದು ಪ್ರಧಾನ ಸಂಕಲ್ಪವನ್ನು ನಾವು ಮಾಡ್ತೀವಿ. ನಮ್ಮೊಂದಿಗೆ ನೀವು ಸಹಿತ ಗಣಪನ ಆರಾಧನೆ ಮಾಡಬಹುದು. ಆದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಸಂಕಷ್ಟರ ಮಹಾಗಣಪತಿಯನ್ನು ನಾವು ಆಚರಣೆ ಮಾಡ್ತೀವಿ. ತಾವು ಮನೆಯಲ್ಲಿ ಬೆಳಿಗ್ಗೆ ಆಗಲಿ ಅಥವಾ ಸಂಧ್ಯಾ ಕಾಲದಲ್ಲಾಗಲಿ ನಿಮ್ಮ ನಿಮ್ಮ ಮನೆಗಳಲ್ಲೇ ಸಂಕಷ್ಟರ ಮಹಾಗಣಪತಿ ಆಚರಣೆ ಮಾಡಬೇಕೇ ಬಿಟ್ರೆ ನಾಳೆ ದೇವಾಲಯಕ್ಕೆ ಬಂದು ದೇವರ ದರ್ಶನಕ್ಕೆ ಬರ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ. ಯಾಕೆಂದ್ರೆ ದೇವಾಲಯಗಳಲ್ಲಿ ನಿತ್ಯ ಪೂಜೆ ಆಗತ್ತೆ. ಧರ್ಮ ಪೂಜೆ ಸಂಸ್ಕಾರ ಅಂದ್ರೆ ಅವತ್ತಿನ ಒಂದು ಸಂಸ್ಕೃತಿ ಸಂಪ್ರದಾಯವನ್ನ ಯಾವುದೂ ತಪ್ಪಿಸ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಎಲ್ಲವನ್ನೂ ಸಹಿತ ಲಾಕ್ಡೌನ್ ಇದೆ ನಿಜ. ಹಾಗಂತ ದೇವಾಲಯಕ್ಕೆ ಭಕ್ತರು ಬರೋಂಗಿಲ್ಲ ಬಿಟ್ರೆ ದೇವಾಲಯದಲ್ಲಿ ನಡೀತಕ್ಕಂಥ ಪೂಜಾ ಕೈಂಕರ್ಯಗಳಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ದೇವರ ಸೇವೆ ನಡೀಲೇಬೇಕು, ದೇವತಾ ಕಾರ್ಯ ನಡೀಲೇಬೇಕು. ದೇವರ ಪೂಜೆ ಅಂದ್ರೆ ಗಣಪತಿಗಾಗ್ಲಿ ಅಥವಾ ದೇವರ ಸಾನ್ನಿಧ್ಯದಲ್ಲಿ ಪೂಜೆ ಅಭಿಷೇಕ ಅಲಂಕಾರ ನೈವೇದ್ಯ ಏನಿದೆಯೋ ಅದು ನಿತ್ಯೋಪಚಾರ ನಡೀಲೇಬೇಕು. ಭಗವಂತನ ಸಾನ್ನಿಧ್ಯ, ಯಾಕೆಂದ್ರೆ ಅಗೋಚರವಾಗಿರತಕ್ಕಂಥ ಶಕ್ತಿ ಭಗವಂತ ಒಬ್ಬನೇ. ಅಂತಹ ಭಗವಂತನ ಕೃಪೆ ಇವತ್ತು ನಾಡಿನ ವಿಶ್ವದ ಸಮಸ್ತರ ಮೇಲಿರಬೇಕು. ಅದಕ್ಕಾಗಿ ಧರ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಪ್ರತಿಯೊಂದು ಕಾಯಕ ನಡೀಬೇಕು. ಆದರೆ ನಾವು ನೀವು ಸಹಿತ ಎಚ್ಚರಿಕೆಯಿಂದಿರಬೇಕು. ಅದಕ್ಕಾಗಿ ಮನೆಗಳಲ್ಲೇ ಸಂಕಷ್ಟರ ಮಹಾಗಣಪತಿಯನ್ನ ನಾಳೆ ನಾವು ಆಚರಣೆ ಮಾಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇನ್ನು ವರ್ಷ ಫಲದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ, ಕುಂಭ, ಮೀನ. ಮೀನ ರಾಶಿಯವರ ಬಗ್ಗೆ ಇವತ್ತು ತಿಳ್ಕೊಳ್ಬೇಕು ನಾವು. ಅಂದ್ರೆ ನಿನ್ನೆ ಕುಂಭ ತಿಳ್ಕೊಂಡಾಯ್ತು. ಇನ್ನು ಮೀನ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಪೂರ್ವಭಾದ್ರ 4 ಪಾದ, ಉತ್ತರಾಭಾದ್ರ 4 ಪಾದ, ಪೂರ್ವಭಾದ್ರ 4ನೇ ಪಾದ, ಉತ್ತರಾಭಾದ್ರ 4 ಪಾದ, ರೇವತಿ 4 ಪಾದ. ಅಲ್ಲಿಗೆ ಪೂರ್ವಭಾದ್ರದ 1 ಪಾದ ಸೇರಿದ್ರೆ ಈ ಭಾಗದಲ್ಲಿರ್ತಕ್ಕಂಥ ಉತ್ತರಾಭಾದ್ರ ಮತ್ತು ರೇವತಿ 4 ಪಾದ, ಈ ಕಡೆ 4, ಈ ಕಡೆ 4, ಈ ಕಡೆ ಇರ್ತಕ್ಕಂಥ 1, ಅಂದ್ರೆ ಟೋಟಲ್ ಸೇರಿದ್ರೆ 9 ಆಯ್ತು. ಈ 9 ಪಾದಗಳು ಮೀನರಾಶಿ ಆಗತ್ತೆ. ಆದರೆ ಮೀನರಾಶಿಯವರಿಗೆ ಇರ್ತಕ್ಕಂತಹ ನಾಮನಕ್ಷತ್ರಚಾರ ಪ್ರಕಾರ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಯಾವುದಾಗಿದ್ರೆ ಆ ರಾಶಿಗೆ ಸಂಬಂಧಪಡುತ್ತೆ. ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ದಿ, ದು, ಕ, ಝ, ಥ, ದೇ, ದು, ಚ, ಚಿ. ಈ ಪ್ರಕಾರವಾಗಿ ಮೀನರಾಶಿಯವರಿಗೆ ನಿಮ್ಮ ಒಂದು ರಾಶಿ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂತಹ ಅಕ್ಷರಗಳಲ್ಲಿ ನೀವು ಯೋಚನೆ ಮಾಡಬಹುದು. ಈ ಅಕ್ಷರಗಳು ನಿಮ್ಮದಾಗಿದ್ದರೆ ಮೀನರಾಶಿ ಆಗುತ್ತೆ. ಮೀನರಾಶಿಯವರಿಗೆ ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭ ರತ್ನ ಮಾಣಿಕ್ಯ, ಪುಷ್ಪರಾಗ, ನೀಲ, ಹವಳ. ಶುಭ ವರ್ಣ ಹಳದಿ, ಕೆಂಪು, ಜೊತೆಗೆ ಕೇಸರಿ, ತಾಮ್ರ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕ 3, 9, 12, 18, 21, 27, 30. ಶನಿ ವರ್ಷಪೂರ್ತಿ ಶುಭದಾಯಕರಾಗಿ ಸಾಕಷ್ಟು ಕೆಲಸಗಳಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಗುರು
ವರ್ಷದ ಮಧ್ಯದಲ್ಲಿ ಶುಭ ಸ್ಥಾನದಲ್ಲಿರ್ತಕ್ಕಂಥದ್ದು, ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ಸಾರ್ವತ್ರಿಕವಾಗಿ ನಿಮಗೊಂದು ಎಲ್ಲಾ ಕ್ಷೇತ್ರಗಳಲ್ಲೂ ಗೌರವ ಪ್ರಾಪ್ತಿಯಾಗ್ತಕ್ಕಂಥದ್ದು, ಸರ್ಕಾರಿ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣತಕ್ಕಂಥದ್ದು, ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಸಾಕಷ್ಟು ಸೌಖ್ಯವಾಗಿರ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇರತಕ್ಕಂಥದ್ದು, ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭ ಇರತಕ್ಕಂಥದ್ದು, ಮನಸ್ಸಿಗೆ ಶಾಂತಿ ನೆಮ್ಮದಿ ಇರತಕ್ಕಂಥದ್ದು. ಒಟ್ಟಾರೆ ಶನಿ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ ಎರಡೂ ಚೆನ್ನಾಗಿರೋದ್ರಿಂದ ಭಯಪಡಬೇಕಾದ್ದಿಲ್ಲ. ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದೇ ಧರ್ಮ ಕಾರ್ಯಗಳಲ್ಲಿ ತಾವು ನಿರತರಾಗಿದ್ದರೆ ಆಗಷ್ಟೇ ಕೆಲಸಗಳಲ್ಲಿ ಮತ್ತಷ್ಟು ಲಾಭ ಸಿಗ್ತಕ್ಕಂಥದ್ದು. ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯದತ್ತ ಧರ್ಮದ ನಿಲುವಿಕೆಗಾಗಿ ಸದಾಕಾಲ ಪಣತೊಟ್ಟು ನಿಂತಿದ್ದರಿಂದ ಗುರುವಿನ ಅನುಗ್ರಹ ಎಲ್ಲರಿಗೂ ಬೇಕಾಗಿರುವುದರಿಂದ ಗುರುಗಳ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಈ ರಾಶಿ ಮೇಲೆ ಯಥೇಚ್ಛವಾಗಿದೆ. ಹಾಗಾಗಿ ವರ್ಷಫಲ ಯಾರ್ಯಾರ್ದು ಮೀನರಾಶಿ ಆಗಿದೆಯೋ ನಿಮ್ಮೆಲ್ಲರ ವರ್ಷಫಲ ಸಾಕಷ್ಟು ಲಾಭದಾಯಕವಾಗಿರತಕ್ಕಂಥದ್ದು. ಭಗವಂತನ ಪ್ರಾರ್ಥನೆ ಮಾಡ್ತಾ ನಾಳಿನ ಗಣಪತಿ ಸಂಕಷ್ಟರ ಮಹಾಗಣಪತಿಯನ್ನ ಪ್ರತಿಯೊಬ್ಬರು ಅವರವರ ವಾಸ್ತುಗೃಹಗಳಲ್ಲೇ ಮಾಡಿ, ಶುಕ್ರವಾರ ಬಂದಿದ್ದರಿಂದ ತಾಯಿ ಲಕ್ಷ್ಮೀನ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪನ ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಇನ್ನು ಇವತ್ತು ಗುರುವಾರ, ಗುರುಗಳ ವಾರ, ಗುರುರಾಯರ ವಾರ, ಗುರು ಧರ್ಮಗಳನ್ನ ಅಂದ್ರೆ ಗುರು ದತ್ತ ಮಹಾರಾಜರನ್ನು ಸಹಿತ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಇವತ್ತಿನ ರಾಶಿಫಲವನ್ನ ನಾವು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಗೂ ಮುನ್ನ ದರ್ಪಣಾಂಜನವನ್ನು ದರ್ಶನ ಮಾಡಿ ದರ್ಪಣಾಂಜನದೊಂದಿಗೆ ರಾಶಿಫಲವನ್ನು ತಿಳ್ಕೊಳ್ಳೋಣ. ಗುರುಗ ದರ್ಪಣಾಂಜನ ದರ್ಶನ ರಾಶಿಫಲ ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಅಂಬಾ ಯಾದೇವಿ ಸರ್ವೋಪದೇಶು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಂಡಿಕಾಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾ ಅಂಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಸರ್ವಮಂಗಳೇತಿ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಅಂಬಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ನಿಮಗಿರೋದ್ರಿಂದ ಭಯಪಡಬೇಕಾದ್ದಿಲ್ಲ. ಧೈರ್ಯದಿಂದ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಶಾಂತಿಯಿಂದ ನೆಮ್ಮದಿಯುತವಾಗಿ ಮಾಡುವ ಯಾವುದೇ ಕೆಲಸವಾದರೂ ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರು ಅಥವಾ ನಿಮ್ಮ ಆತ್ಮೀಯರು, ನಿಮಗಿನ್ನ ಹಿರಿಯರು ಯಾರಿದ್ದಾರೆ ಅವರೊಂದಿಗೆ ಒಮ್ಮೆ ಚರ್ಚಿಸಿ, ಸರಿಯೋ ತಪ್ಪೋ ಒಮ್ಮೆ ಚರ್ಚಿಸಿ ತದನಂತರ ಒಂದು ಒಳ್ಳೆ ತೀರ್ಮಾನ ತಂದುಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಸರಿಸುಮಾರು ಮಧ್ಯಾಹ್ನಿಕ 12ರಿಂದ 2 ಗಂಟೆ ಒಳಗಾಗಿ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಅಥವಾ ಏನಾದರೂ ದವಸ ಧಾನ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನ ಮೇಷರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಮೇಷಲಗ್ನದಲ್ಲಿರ್ತಕ್ಕಂಥವರು ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಮನೆಯಿಂದ ಆಚೆ ಹೊರಡಬೇಕಾದಂಥ ಪರಿಸ್ಥಿತಿ ಇದ್ದು ಯಾವುದಾದ್ರೂ ಕೆಲಸ ಕಾರ್ಯಕ್ಕೆ ಆಚೆ ಹೊರಡಲೇಬೇಕಾಗಿದ್ದರೆ ಇವತ್ತು ನೀವು ಮಾಡಬೇಕಾದ್ದು ಉತ್ತರಾಭಿಮುಖವಾಗಿ ನಿಂತು 1 ಚಿಟಿಕೆಯಷ್ಟು ಕಡಲೆಬೇಳೆ ಅಥವಾ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಇದನ್ನ ದೃಷ್ಟಿ ತೆಗೆದು ಆಚೆ ಹಸಿರು ಗಿಡಗಳ ಮೇಲೆ ಹಾಕಿ ತದನಂತರ ನೀವು ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ಇವತ್ತಿನ ದಿವಸ ತಪ್ಪದೀರ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುಗಳ ಹೆಸರಲ್ಲಿ ಒಂದು ದೀಪವನ್ನು ಹಚ್ಚಿ ಆಗ ಮತ್ತಷ್ಟು ವಿಶೇಷವಾದ ಫಲವನ್ನ ಮೇಷರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ಚಂಚಲತೆಯಿಂದ ಏನ್ ಮಾಡಬೇಕು, ಏನ್ ಬಿಡಬೇಕು, ಯಾವುದು ಮಾಡ್ಲಿಕ್ಕೆ ಹೋದ್ರೂ ಪ್ರಾರಂಭದಲ್ಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಅಧಿಕವಾದಂತಹ ಚಂಚಲತೆ, ಮನಸ್ಸಲ್ಲಿ ಒಂದು ಆತಂಕ, ಒಂದು ಭಯದ ಸನ್ನಿವೇಶ ನಿಮ್ಮನ್ನ ಬಾಧಿಸ್ತಾ ಇದೆ. ಪ್ರಸ್ತುತ ಗುರು ಇರ್ತಕ್ಕಂತಹ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇತ್ತ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ವ್ಯವಹಾರಗಳಲ್ಲಿ ಸಮಸ್ಯೆ ಇರಬಹುದು ಅಥವಾ ಮತ್ತೊಬ್ಬರಿಂದ ಭಯದ ವಾತಾವರಣ ನಿಮಗೆ ಎದುರಾಗಬಹುದು. ಸಾಧ್ಯವಾದಷ್ಟು ತಾಳ್ಮೆ ಇರಲಿ, ಸಮಾಧಾನ ಇರಲಿ, ಒಳ್ಳೆ ಮನಸ್ಸಿನಿಂದ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ನಿಲುವು ಬಹಳಷ್ಟು ಅರ್ಥಗರ್ಭಿತವಾಗಿರುತ್ತೆ. ಆದರೂ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಸರಿಸುಮಾರು 4ರಿಂದ ಸಂಜೆ 6ರ ತನಕ 4ರಿಂದ 6ರ ಮಧ್ಯದಲ್ಲಿ ಹಾಕುವ ಪ್ರತಿ ಹೆಜ್ಜೆ ಬಹಳ ಜೋಪಾನವಾಗಿರಲಿ.
ಈ ಸಮಯದಲ್ಲಿ ಯಾರು ಏನ್ ಹೇಳಿದ್ರು ಸಹಿತ ನಿಮ್ಮ ಸ್ವಂತ ಬುದ್ಧಿ ನಿಮ್ಮ ಕೈಲಿರಬೇಕೆ ವಿನಃ ನೀವು ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ವಿದ್ಯಾರ್ಥಿನಿಯರು ಹೆಚ್ಚು ಓದಿನ ಕಡೆ ಗಮನ ಕೊಡಿ. ಮನಸ್ಸು ಚಂಚಲತೆ ಇದೆ, ಮನಸ್ಸು ಬೇರೊಂದು ಕಡೆ ಹರಿಬಿಟ್ಟು ವಿದ್ಯಾಭ್ಯಾಸದ ಕಡೆ ನೀವು ಸರಿಯಾಗಿ ಗಮನ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮುಂದಿನ ವಿದ್ಯಾರ್ಥಿಯ ಬದುಕಿಗೆ ಬಹಳ ಕಷ್ಟ ಆಗುತ್ತೆ. ಇವತ್ತಿನ ದಿವಸ ವಿದ್ಯಾರ್ಥಿಗಳು ಮಾತ್ರ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಶಾಂತಿ, ಸಮಾಧಾನ, ತೃಪ್ತಿಕರವಾದ ಬದುಕು, ಭಗವಂತ ಕೊಟ್ಟದ್ರಲ್ಲಿ ತೃಪ್ತರಾಗಿರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಏನಾದರೂ ಮತ್ತೊಬ್ಬರಿಗೂ ಸಹಾಯವನ್ನು ಮಾಡಬೇಕು ಅನ್ನೋ ಮನಸ್ಸಿರ್ತಕ್ಕಂಥದ್ದು, ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಮತ್ತೊಬ್ಬರ ಹಸಿವು ನೀಗಿಸಬೇಕು ಎಂಬತಕ್ಕಂಥ ಚಿಂತನೆ ಮಾಡ್ತಿರ್ತಕ್ಕಂಥದ್ದು ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಲಾಭವನ್ನೇ ತರುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕಾಯಕವನ್ನು ಮಾಡಿದ್ರೂ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ, ಸುಂದರವಾದ ಪ್ರಕೃತಿ ಮಡಿಲಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಗಿಡಮರಗಳಿಗಾಗಲಿ, ಒಂದಿಷ್ಟು ಹಸಿರಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ನೀರನ್ನಾಗಲಿ ಪದಾರ್ಥಗಳನ್ನಾಗಲಿ ಕೊಟ್ಟು ಇನ್ನೊಬ್ಬರ ಹಸಿವು ನೀಗಿಸುವಂಥ ಕಾಯಕವನ್ನ ತಾವು ಮಾಡಬೇಕು. ಜೊತೆಗೆ ಇವತ್ತಿನ ದಿವಸ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ದೂರಬಾರ ಪ್ರಯಾಣ ಮಾಡೋದಕ್ಕಿಂತ ಇರ್ತಕ್ಕಂಥ ಸಾನ್ನಿಧ್ಯಗಳಲ್ಲೇ ಏನಾದರೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು ಉತ್ತಮ. ಹಾಗೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವುದಕ್ಕೂ ಸಹಿತ ಅಂಜದಿರ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಕೆಲವೊಬ್ಬರಿಗೆ ಆರೋಗ್ಯ ಪರಿಸ್ಥಿತಿ ಸರಿ ಇರೋದಿಲ್ಲ, ಕೆಲವೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಇದೆ, ಮತ್ತೆ 4-6 ಜನಕ್ಕೆ ನಿಮ್ಮ ಮೇಲಧಿಕಾರಿಗಳಿಂದ ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿ ಆಗುತ್ತೇನೋ, ಸಮಸ್ಯೆ ಎದುರಾಗುತ್ತೇನೋ ಎಂಬಂತ ರೀತಿ ಭಯಭೀತರಾಗಿರ್ತಕ್ಕಂಥದ್ದು. ಕಾರಣ ನಿಮ್ಮ ಗ್ರಹ ಸ್ಥಿತಿಗಳಲ್ಲಿ ಸಮಂಜಸವಾಗಿಲ್ಲದಂಥ ಪರಿಸ್ಥಿತಿ ಇರೋದ್ರಿಂದ, ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಕ್ಕಂಥ ದೋಷಗಳಾದ್ರಿಂದ ಒಂದಷ್ಟು ನೋವು ಅನುಭವಿಸಬೇಕಾದ ಪರಿಸ್ಥಿತಿ ಮಿಥುನ ರಾಶಿಯವರಿಗಿದೆ. ಪ್ರಾರಂಭಿಕ ಹಂತದಲ್ಲಿ ಬಹಳ ಚೆನ್ನಾಗಿದ್ರು, ಮಾಧ್ಯಾಹ್ನಿಕದ ವೇಳೆಗೆ ಒಂದಿಷ್ಟು ಸಮಸ್ಯೆ ಆದರೂ ಕೊನೆಗೆ ಸಂಜೆಯ ವೇಳೆಗೆ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇದನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಸಾಧ್ಯವಾದರೆ ಪೂರ್ವಾಭಿಮುಖವಾಗಿ ನಿಂತು ಒಂದು ಚಿಟಿಗೆಯಷ್ಟು ಅವರೇ ಬೇಳೆ ಆಗಲಿ ಅಥವಾ ಒಂದು ಚಿಟಿಗೆಯಷ್ಟು ಅಕ್ಕಿ ಆಗಲಿ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ದಿರ ಮಿಥುನ ರಾಶಿಯವರು ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಬೇವಿನ ವೃಕ್ಷಕ್ಕೆ ಒಂದು ಪ್ರದಕ್ಷಿಣೆ ಮಾಡಿ ನಂತರ ಆಚೆ ಹೊರಡುವಂಥದ್ದು ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರತಕ್ಕಂತಹದ್ದು. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಶಾಂತಿ ಸಮಾಧಾನವಾಗಿದ್ದು ಯಾವುದೇ ಸಣ್ಣ ಪುಟ್ಟ ವಿಚಾರಕ್ಕೂ ಕಣ್ಣೀರು ಹಾಕದಿರ ಧೈರ್ಯವಾಗಿ ಹೆಜ್ಜೆ ಹಾಕುವಂಥದ್ದು ಬಹಳ ಉತ್ತಮ. ಇವತ್ತಿನ ರಾಶಿ ಫಲದಲ್ಲಿ ಸಾರ್ವತ್ರಿಕವಾಗಿ ಎಲ್ಲಾ ರಾಶಿಗಳಲ್ಲೂ ಏನೋ ಒಂದೊಂದು ಸಮಸ್ಯೆಗಳು ಬಾಧಿಸ್ತಾ ಇದೆ. ಯಾಕೆಂದ್ರೆ ಮನಸ್ಸಿಗೆ ತುಂಬಾ ಹತ್ತಿರವಾಗಿರ್ತಕ್ಕಂಥವ್ರನ್ನು ಅಥವಾ ಬಹಳ ಬೇಕಾಗಿರ್ತಕ್ಕಂಥವ್ರನ್ನು ನಿಮ್ಮ ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ಕುಟುಂಬದ ಕ್ಷೇತ್ರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಎಲ್ಲೋ ಒಂದು ಕಡೆ ದೂರದ ಒಂದು ಸಂಬಂಧನೋ, ಒಂದು ವಿಶ್ವಾಸನೋ, ಒಂದು ಬಾಂಧವ್ಯನೋ ಇದರಲ್ಲಿ ಎಲ್ಲೋ ಸಣ್ಣ ಬಿರುಕು ಉಂಟಾಗುವಂತ ಪರಿಸ್ಥಿತಿ ಇವತ್ತು ಕರ್ಕಾಟಕ ರಾಶಿಯವರಿಗೂ ಇದೆ. ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಈ ಸಣ್ಣ ಪುಟ್ಟ ಸಮಸ್ಯೆಗಳಂತಕ್ಕಂಥದ್ದು ನಿಮ್ಮನ್ನ ತುಂಬಾ ಬಾಧಿಸ್ತಾ ಇದೆ. ಇದಕ್ಕಾಗಿ ತಾವು ಮಾಡಬೇಕಾಗಿದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತು ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್ 54 ಗರಿಕೆ ಆಗಲಿ 24 ಗರಿಕೆ ಆಗಲಿ ಅದರ ಜೊತೆಗೆ 9 ಕೆಂಪು ಹೂವುಗಳು ಇಂತಹದ್ದನ್ನ ಗಣಪತಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ ಗಣಪತಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಬೆಲ್ಲ ಆಗಲಿ ಅಥವಾ ಒಂದಿಷ್ಟು ಬೆಲ್ಲದ ಪುಡಿಯನ್ನು ನೈವೇದ್ಯ ಮಾಡಿ ಅದನ್ನು ಇರುವೆಗಳಿಗೆ ಹಾಕೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನ ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಯಾರೊಬ್ಬರ ಮಾತನ್ನು ಸಹಿತ ನೀವು ಆಲಿಸದಿರ ಭಗವಂತ ನಿಮಗೇನು ಜ್ಞಾನವನ್ನು ಕೊಟ್ಟಿದ್ದಾನೆ ಆ ಜ್ಞಾನದಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಅದರಿಂದ ಸಾಕಷ್ಟು ಲಾಭವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಎಚ್ಚರಿಕೆ ಬೇಕು. ಅಧಿಕವಾದಂತಹ ಬೆನ್ನೋವು, ಮೈಕೈ ನೋವು, ಮೊಣಕಾಲು ನೋವು ಅಥವಾ ಕಾಲುಗಳು ಪಾದಗಳು ನೋವು ಬರ್ತಕ್ಕಂಥದ್ದು, ಒಂದಷ್ಟು ಜನಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ, ಒಂದಷ್ಟು ಜನಕ್ಕೆ ತಲೆಗೆ ಸಂಬಂಧಪಟ್ಟ ಸಮಸ್ಯೆ. ಒಟ್ಟಾರೆ ಇವತ್ತು ಸಿಂಹರಾಶಿಯವರಿಗೆ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆದರೆ ಗುರುವಾರ ಗುರುಗಳ ಆಶೀರ್ವಾದದಿಂದ, ಗುರುರಾಯರ ಅನುಗ್ರಹದಿಂದ ಅಥವಾ ನಿಮ್ಮ ಧರ್ಮದ ಗುರುಗಳು ಅಥವಾ ಮಾರ್ಗದರ್ಶನದಿಂದ ಆರೋಗ್ಯ ಆಗಲಿ ವ್ಯವಹಾರ ಆಗಲಿ ಒಂದಷ್ಟು ಮಟ್ಟಿಗೆ ನೆಮ್ಮದಿಯನ್ನು ಕಾಪಾಡ್ಕೋಬೇಕಾದ್ದು ನಿಮ್ಮ ಧರ್ಮ. ಇವತ್ತು ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುನ್ನಡೆದ್ರೂ ಒಂದಿಷ್ಟು ಅಡ್ಡಿ ಆತಂಕ ಇದೆ ಅಥವಾ ಕುಟುಂಬದ ಸದಸ್ಯರಿಂದಲೇ ಅದಕ್ಕೆ ಒಂದಿಷ್ಟು ಅಡುಕು ತೊಡಕುಗಳು ಎದುರಾಗಬಹುದು. ಇದ್ಯಾವುದನ್ನೂ ಸಹಿತ ಲೆಕ್ಕಿಸದಿರ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಉತ್ತರಾಭಿಮುಖವಾಗಿ ನಿಂತು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆಯೊಂದಿಗೆ ಇವತ್ತು ನೀವು ನಡೆದಿದ್ದೇ ಆದರೆ ಸಿಂಹರಾಶಿಯವರು ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ.
ಸಿಂಹರಾಶಿ ಸಿಂಹಲಗ್ನ ಇವತ್ತಿನ ದಿವಸ ಯಾರೊಬ್ಬರು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಆರೋಗ್ಯ ವ್ಯವಹಾರಗಳಾಗ್ಲಿ ಕೆಲಸ ಕಾರ್ಯಗಳಾಗ್ಲಿ ಅಥವಾ ಇನ್ನೊಂದು ನಿಂದನೆಯ ಮಾತನ್ನು ಆಲಿಸಿದ್ರು ಯಾವುದೂ ನಮ್ಮದಲ್ಲ ಅಂತ ನೀವು ನಡೆದ್ರೆ ಆಗಷ್ಟೇ ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ಯಾರೋ ಆಡುವ ಮಾತಿಗೆ ನೀವು ಕಣ್ಣೀರು ಹಾಕೋಕಿನ್ನ ಆ ಈ ಮಾತುಗಳನ್ನು ಆಲಿಸದಿರತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧ ಇಂತಹದ್ದನ್ನ ದೇವರ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಕೊಡ್ತಕ್ಕಂಥದ್ದು ಅಥವಾ ಮನೆಯಲ್ಲೇ ಒಂದು ಬಕೆಟಲ್ಲಿ ಸ್ವಲ್ಪ ನೀರಿಟ್ಟು ಆ ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಆ ಅರಿಶಿನ ಪುಡಿಯ ನೀರನ್ನು ನೋಡಿ ನಂತರ ನಿಮ್ಮ ಕೆಲಸ ಕಾರ್ಯಕ್ಕೆ ಆಚೆ ಹೊರಟಿದ್ದೇ ಆದರೂ ಸಾಕಷ್ಟು ಸುಖ ಶಾಂತಿ ನೆಮ್ಮದಿಯನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಕನ್ಯಾ ರಾಶಿ ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯವಹಾರಗಳ ಬಗ್ಗೆ ಪರವಾಗಿಲ್ಲ. ಸಾಕಷ್ಟು ದಿನಗಳಿಂದ ಭೂಮಿ ಬಗ್ಗೆ ಚಿಂತನೆ ಮಾಡ್ತಿದ್ರಿ, ಆ ಭೂಮಿಯಿಂದಲೂ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಯಾವುದೇ ಮಾಡಬೇಕಾದ್ರೂ ಏನೇ ಮಾಡಿದ್ರು ಅದರಿಂದ ಒಂದಷ್ಟು ಲಾಭ ನಷ್ಟಗಳು ನೋಡೋದಕ್ಕಿಂತ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಹೆಗಲ ಮೇಲೆ ಹಾಕೊಳ್ತಾ ಇದ್ದೀರಿ. ಆ ಸಮಸ್ಯೆಗಳನ್ನಷ್ಟು ದೂರ ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ಯಶಸ್ಸಿನ ಫಲವನ್ನ ನೀವು ಸಿದ್ಧಿಪಡಿಸ್ಕೊಳ್ಬಹುದು. ನಿಮ್ಮ ಯೋಗಾಯೋಗಗಳಲ್ಲಿರ್ತಕ್ಕಂತಹ ಫಲ ಇವತ್ತು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದಷ್ಟು ಗೋಕ್ಷೀರವನ್ನ, ಹಸುವಿನ ಹಾಲಾಗ್ಲಿ ಅಥವಾ ಒಂದಷ್ಟು ಕಡಲೆಕಾಳಾಗ್ಲಿ ಅಥವಾ ಗೋಧಿ ಆಗ್ಲಿ, ಹಳದಿ ಕಲರ್ ವಸ್ತ್ರ ಆಗ್ಲಿ ಇಂತಹದ್ದನ್ನ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ಹಣ್ಣು ಹಂಪಲು ಕೊಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ತುಲಾರಾಶಿ ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಇದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ. ಶಾಂತಿಯುತವಾಗಿ ತಾವು ಆಲೋಚನೆ ಮಾಡಿರ್ತಕ್ಕಂಥ ಪ್ರತಿ ಕೆಲಸಗಳಲ್ಲೂ ಸಹಿತ ಒಂದಿಷ್ಟು ನೆಮ್ಮದಿಯನ್ನ ಕಾಪಾಡಿಕೊಳ್ಳಬಹುದು. ಆದರೆ ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಪ್ರಸ್ತುತ ಗ್ರಹಸ್ಥಿತಿಗಳಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲದ್ರಿಂದ ಒಂದಷ್ಟು ಮಾನಸಿಕವಾದಂತಹ ಕಿರಿಕಿರಿ ಉಂಟಾಗುವಂತಹ ಪರಿಸ್ಥಿತಿ ಇರಬಹುದು. ಆದರೆ ತುಲಾರಾಶಿಯವರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 4:20 ತನಕ 12ರಿಂದ 4:20 ಮಧ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗುವಂತಹದ್ದು ಅಥವಾ ವಾಸ್ತುಗೃಹದಲ್ಲಿರ್ತಕ್ಕಂಥ ಒಂದಷ್ಟು ದೋಷಗಳು ಜಾಸ್ತಿ ಆಗುವಂಥದ್ದಾಗಲಿ ಅಥವಾ ಯಾರಾದರೂ ನಿಂದನೆ ಮಾತಾಡತಕ್ಕಂಥದ್ದು ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಒಂದಷ್ಟು ವ್ಯಾಜ್ಯಗಳಿಗೆ ತಿರುಗುವಂತಹ ಪರಿಸ್ಥಿತಿ ಆಗಿರಬಹುದು. ಅದಕ್ಕಾಗಿ ಇವತ್ತು ಸಾಧ್ಯವಾದರೆ ಪ್ರಾರಂಭದಲ್ಲೇ ಶನೇಶ್ವರ ಮಂತ್ರವನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಹನುಮನ ಆರಾಧನೆ ಮಾಡತಕ್ಕಂಥದ್ದು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳಲ್ಲಿ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಈ ಶುಭ ದಿನ ತಾವು ಅಂದುಕೊಂಡಿದ್ದನ್ನ ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸಿಕೊಳ್ಳಬೇಕಾದರೂ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಉದ್ದು ಮತ್ತು ಹೆಸರು ಕಾಳನ್ನ ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಒಂದಷ್ಟು ಅನುಕೂಲವನ್ನ ತುಲಾರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂತಹ ಕೆಲಸ, ತಮ್ಮ ವೃತ್ತಿ ಧರ್ಮದಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂದು ತರಹ ಅಭಿವೃದ್ಧಿಯತ್ತ ನಡೆಯುವಂತಹದ್ದು ಸಾಕಷ್ಟು ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರೋದ್ರಿಂದ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಕಡಿಮೆ. ಆದರೆ ತಾಳಿದವನು ಬಾಳಿ ಅನ್ನುವಂಥ ಹಿರಿಯರು ಏನಿದ್ದಾರೋ ಅದರಂತೆ ತಾವು ನಡ್ಕೊಂಡಿದ್ದೆ ಆದರೆ ಆಗಷ್ಟೇ ಅದೃಷ್ಟವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಅಷ್ಟೇ ಅಲ್ದಿರ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು, ಮಕ್ಕಳ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ತಕ್ಕಂಥದ್ದು, ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬೇಕಾದ್ರೆ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು, ತುಳಸಿಯಿಂದ ದೇವರಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಹಾಗೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥ ಕಾಯಕಕ್ಕೆ ತಾವು ಮುಂದಾದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ವೃಶ್ಚಿಕ ರಾಶಿಯವರು ಸರ್ಕಾರಿ ಕೆಲಸ ಮಾಡುತ್ತಿದ್ದರೆ ಅಥವಾ ಮೇಲಧಿಕಾರಿಗಳ ಕೈ ಕೆಳಗೆ ಕೆಲಸದಲ್ಲಿದ್ದರೆ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಆಗುವಂತಹ ಸಣ್ಣ ಪುಟ್ಟ ಅಸಮಾಧಾನದ ಸನ್ನಿವೇಶಗಳನ್ನು ಅಲ್ಲಿಂದಲೇ ಅದನ್ನು ಸರಿಪಡಿಸಿಕೊಂಡು ಸಾಧ್ಯವಾದಷ್ಟು ತಾಳ್ಮೆಯಿಂದಿರತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ವ್ಯಾಜ್ಯ ಬೇಡ, ಗಲಾಟೆ ಬೇಡ ಅಥವಾ ಮೂಗಿನ ತುದಿಯಲ್ಲಿ ಕೋಪ ಬೇಡ. ತಾಳ್ಮೆ, ಸಮಾಧಾನ ಮತ್ತು ಒಂದು ಒಳ್ಳೆಯ ಒಂದು ವಿಶೇಷವಾಗಿರತಕ್ಕಂಥ ಮನಸ್ಥಿತಿ ನಿಮಗಿದ್ರೆ ಹೆಚ್ಚು ಲಾಭವನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ
ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ತಾಳ್ಮೆ ಇರಲಿ, ವ್ಯವಹಾರಗಳ ಕಡೆ ಗಮನ ಇರಲಿ, ಮಾಡುವ ಯಾವುದೇ ಕೆಲಸವಾದರೂ ನಿಮ್ಮ ಆತ್ಮಬಲದಿಂದ ಅಂದ್ರೆ ನಿಮ್ಮ ಮನಸ್ಸಿಗೆ ಸರಿ ಅನ್ಸದ್ದನ್ನ ನೀವು ಕೈಗೆತ್ತಿಕೊಳ್ಳಿ. ಇವತ್ತಿನ ದಿವಸ ಯಾರೊಬ್ಬರ ಮಾತನ್ನು ಆಲಿಸ್ತಕ್ಕಂಥದ್ರಲ್ಲಾಗ್ಲಿ ಅಥವಾ ಇನ್ನೊಬ್ಬರಂತೆ ನಡ್ಕೊಳ್ಬೇಕು ಅಂತಾಗ್ಲಿ ಅಥವಾ ಇನ್ನೊಬ್ಬರ ಮಾರ್ಗದರ್ಶನಕ್ಕೆ ಒಳಗಾಗುವಂತದ್ದು ಇದ್ಯಾವುದೂ ಸಮಂಜಸವಲ್ಲ. ನಿಮ್ಮ ಮನಸ್ಸಿಗೆ ಸರಿ ಅನ್ಸದ್ದನ್ನ ನೀವು ಮಾಡಿ, ಅದರಿಂದ ಲಾಭವನ್ನು ಗಳಿಸ್ತೀರಿ. ಇವತ್ತು ಯಾವುದೇ ಒಂದು ವಿಚಾರವನ್ನಾದರೂ ತಾಳ್ಮೆ ಸಮಾಧಾನದಿಂದ ನೀವು ತೆಗೆದುಕೊಂಡ್ರೆ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಹೆಚ್ಚು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀವಿ. ನೂತನವಾದಂತಹ ವಸ್ತ್ರ ಅಥವಾ ಹಳದಿಯ ವಸ್ತ್ರ, ಹಳದಿ ಗಂಧ, ಹಳದಿ ಪುಷ್ಪ ಅಥವಾ ಒಂದಿಷ್ಟು ಕಡಲೆಕಾಳು ಅಥವಾ ಹನುಮನ ಪ್ರಾರ್ಥನೆ ಅಥವಾ ಗುರು ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಅಥವಾ ಔದುಂಬರ ವೃಕ್ಷದ ಪ್ರಾರ್ಥನೆ, ಈ ಪ್ರಕಾರವಾಗಿ ಅನುಷ್ಠಾನಗಳನ್ನು ಮಾಡಿದ್ರೆ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಗುರುವಾರ ಸಂಪೂರ್ಣವಾಗಿ ಗುರುಗಳ ಅನುಗ್ರಹ ಬೇಕು. ನಿಮ್ಮ ರಾಶಿಫಲದಲ್ಲಿ ಹಣಕಾಸಿನ ವಿಚಾರ ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿ ಇರೋದ್ರಿಂದ ಸಾಕಷ್ಟು ನೋವು ಸಂಕಟಗಳನ್ನು ನೋಡಿ ಈಗಷ್ಟೇ ಬೆಳಕು ಕಾಣ್ತಿರ್ತಕ್ಕಂಥ ನಿಮ್ಮ ರಾಶಿಗೆ ಮತ್ತಷ್ಟು ಅದೃಷ್ಟದ ಫಲವನ್ನು ಸಿದ್ಧಿಸ್ಕೋಬೇಕಾದ್ರೆ ಇವತ್ತು ಗುರು ದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಅಥವಾ ಬೀದಿಯಲ್ಲಿರ್ತಕ್ಕಂಥ ಶ್ವಾನಗಳಿಗೆ, ಬೀದಿ ನಾಯಿಗಳಿಗಾಗಲಿ ಅಥವಾ ನೀವು ಸಾಕಿರ್ತಕ್ಕಂಥ ನಾಯಿಗಳಿಗಾಗಲಿ ಏನಾದ್ರು ಒಂದಿಷ್ಟು ಪದಾರ್ಥವನ್ನು ನಿಮ್ಮ ಕರಹಸ್ತದಿಂದ ಹಾಕಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಅಷ್ಟೇ ಅಲ್ದಿರ ಇವತ್ತಿನ ದಿವಸ ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ನೀರಾಗ್ಲಿ ಆಹಾರ ಆಗಲಿ ಕೊಡುವಂಥದ್ದು, ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಹಿರಿಯರು ಹೇಳುವಂತಹ ಮಾತನ್ನ ಆಲಿಸ್ತಕ್ಕಂಥದ್ದು, ಮನೆಯಿಂದ ಆಚೆ ಬರಬೇಕಾದ್ರೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು ಮಾಡೋದ್ರಿಂದ ಎಷ್ಟು ಗುರುಗಳಿಗೆ ಗುರುಭಕ್ತಿಯಾಗಿ ವಿನಯತೆಯಿಂದ ನಡ್ಕೊಳ್ತಿರೋ ಅಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನ ಧನುರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿಯಿಂದ ಮತ್ತು ಚಂದ್ರನಿಂದ ಇರ್ತಕ್ಕಂಥ ಮನಸ್ಥಿತಿ ಸ್ವಲ್ಪ ಚಂಚಲತೆ ಇರಬಹುದು. ಹಾಗಂತ ಭಯಪಡಬೇಕಾದಿಲ್ಲ. ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತು ತಾವು ಅಂದುಕೊಂಡಿದ್ದನ್ನ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಯೋಗ ಫಲದಲ್ಲಿ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ವ್ಯಾಪಾರದಲ್ಲಿ ಲಾಭ ಕಾಣ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಹಿರಿಯರ ಮಧ್ಯದಲ್ಲಿ ನಡೆದಂತ ಸಣ್ಣ ಪುಟ್ಟ ಮಾತಿನ ಘರ್ಷಣೆ ಸಹಿತ ಆಗಿಂದಾಗಲೇ ಸರಿಪಡಿಸಿಕೊಂಡು ಒಂದು ತಾಳ್ಮೆಯಿಂದ ವರ್ತನೆ ಮಾಡುವಂತಹ ಪರಿಸ್ಥಿತಿ ನಿಮ್ಮದಾಗುತ್ತೆ. ಆದರೆ ಯಾವುದೇ ಸಣ್ಣ ಪುಟ್ಟ ವಿಚಾರ ಅನ್ಕೊಂಡ್ರು ಅದು ರೌದ್ರ ಮಾಡಿಕೊಳ್ಳೋದು ಬೇಡ. ತಾಳ್ಮೆಯಿಂದ ವರ್ತನೆ ಮಾಡಿ. ಹಾಗೆ ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ತಾಯಿ ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಅಥವಾ ಗ್ರಾಮ ದೇವತೆಯ ದರ್ಶನ ಮಾಡಕ್ಕೆ ಬರ್ತಕ್ಕಂಥದ್ದು ಉತ್ತಮ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಮತ್ತಷ್ಟು ಅಭಿವೃದ್ಧಿ ಆಗ್ಲಿಕ್ಕೋಸ್ಕರ ಒಂದಷ್ಟು ಹೆಸರು ಕಾಳಾಗ್ಲಿ ಅಥವಾ ಹೆಸರು ಬೆಳೆ ಆಗಲಿ, ಅದರ ಜೊತೆಗೆ ಒಂದಷ್ಟು ಅಕ್ಕಿ ಆಗಲಿ, ಅಕ್ಕಿ ಮತ್ತು ಹೆಸರು ಕಾಳನ್ನ ಏಕಕಾಲದಲ್ಲೇ ಪ್ರಾರ್ಥನೆ ಮಾಡಿ ದೇವರ ಸಾನ್ನಿಧ್ಯದಲ್ಲಿಟ್ಟು ಪೂಜಿಸೋದ್ರಿಂದ, ಅಕ್ಕಿ ಅಂದ್ರೆ ಚಂದ್ರ, ಹೆಸರು ಕಾಳು ಅಂದ್ರೆ ಬುಧ ಮತ್ತು ಚಂದ್ರಗ್ರಹನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ವ್ಯವಹಾರ ಮಾಡಬೇಕಾದ್ರೆ ಹಣಕಾಸಿನ ವ್ಯವಹಾರ, ಕಾಗದ ಪತ್ರಿಕೆ ಸಹಿ ಆಗ್ತಕ್ಕಂಥದ್ದು, ಕೋರ್ಟು ಕಚೇರಿ ವ್ಯವಹಾರಗಳ ಬಗ್ಗೆ ಗಮನಿಸ್ತಕ್ಕಂಥದ್ದು ಅಥವಾ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ಆಗುತ್ತೆ ಅಂತ ಯಾರೊಬ್ಬರ ಮಾತನ್ನು ಆಲಿಸಿದ ನೀವು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿಯಾಗುತ್ತೆ. ಜೋಪಾನ, ಎಚ್ಚರಿಕೆಯಿಂದಿರಿ. ಎಚ್ಚರದಿಂದ ನಡೆದ್ರೆ ಅಷ್ಟೇ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗ್ಲಿ. ಇನ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಕೆಲಸ ಕಾರ್ಯಗಳ ಮಧ್ಯದಲ್ಲಾಗ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಆಗಿಂದಾಗಲೇ ಜಾಗರೂಕರಾಗಿರ್ತಕ್ಕಂಥದ್ದು ಉತ್ತಮ. ಇವತ್ತು ತಾವು ಅಂದುಕೊಂಡಷ್ಟು ಎಲ್ಲಾ ಕೆಲಸಗಳಲ್ಲೂ ಸಹಿತ ನಿಪುಣರಾಗಿ ಒಂದಿಷ್ಟು ಸಾಧನೆ ಮಾಡ್ತೀರಿ ಅಂತ ಹೇಳಿಕ್ಕೆ ಆಗುವುದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪ ತಂದುಕೊಂಡು ದೊಡ್ಡದಾದಂತಹ ಲಾಭದಲ್ಲಿರ್ತಕ್ಕಂಥ ಕೆಲಸಗಳನ್ನು ಕೈ ಬಿಡುವಂತಹ ಪರಿಸ್ಥಿತಿ ಇದೆ. ಅದಕ್ಕಾಗಿ ತಾಳ್ಮೆ ಬೇಕು, ವ್ಯವಧಾನತೆ ಬೇಕು, ಗುರು ಹಿರಿಯರ ಮಾರ್ಗದರ್ಶನ ಬೇಕು. ಅಥವಾ 4-6 ಜನ ಯಾರಾದರೂ ಏನಾದ್ರು ವಿಚಾರಗಳು ಹೇಳಿದ್ರೆ ಆ ಹೇಳುವಂತ ಕಾಲ ತಾಳ್ಮೆಯಿಂದ ಅದನ್ನು ಆಲಿಸಬೇಕು. ಆಗಷ್ಟೇ ಕುಂಭರಾಶಿಯವರಿಗೆ ಒಳ್ಳೆ ಫಲ ಇರತಕ್ಕಂತಹದ್ದು. ಅದರಲ್ಲೂ ಕುಂಭರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮೂಗಿನ ತುದಿಯಲ್ಲಿ ಕೋಪ ಇರೋದ್ರಿಂದ ಆಗುವಂತಹ ಒಳ್ಳೆ ಕೆಲಸಗಳನ್ನು ಕೈ ಬಿಡ್ತೀರಿ. ಪರಿಸರದಲ್ಲೂ ಸಹಿತ ನೆಮ್ಮದಿ ಕಳ್ಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳನ್ನು ಮಾಡ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಆ ಲಾಭವನ್ನು ಸಹಿತ ಮನೆಗೆ ಸರಿಯಾಗಿ ತರುವಂತಹ ಪರಿಸ್ಥಿತಿ ನಿಮಗೆ ಎದುರಾಗದಿರತಕ್ಕಂಥ ಪರಿಸ್ಥಿತಿ ಎದುರಾಗಬಹುದು. ಇವತ್ತಿನ ದಿವಸ ನೀವು ಮಾಡುವಂತಹ ಪ್ರತಿ ಕಾಯಕದಲ್ಲೂ ಮನೆ ದೇವರ ಪ್ರಾರ್ಥನೆ ಇರಲಿ ಅಥವಾ ಗುರು ಹಿರಿಯರ ಜೊತೆ ಇರಲಿ, ಯಾರಾದರೂ ಒಬ್ಬರು ಮಾರ್ಗದರ್ಶಕರ ಜೊತೆಯಲ್ಲಿದ್ದು ಅವರ ಮಾತಿನಂತೆ ನಡ್ಕೊಂಡ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:15 ತನಕ 2 ರಿಂದ 4:15 ಮಧ್ಯದಲ್ಲಿ ಸ್ವಲ್ಪ ತಾಳ್ಮೆ ಸಮಾಧಾನವಾಗಿರ್ತಕ್ಕಂಥದ್ದು ಒಳ್ಳೆಯದು. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ, ಶ್ರೀನಿವಾಸನ ಅನುಗ್ರಹ ಪಡೆಯೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂತಹ ಕೆಲಸ, ನೀವು ಧರಿಸುವಂತಹ ವಸ್ತ್ರ, ನಿಮ್ಮ ಅಲಂಕಾರ ಎಲ್ಲದರಲ್ಲೂ ಸಹಿತ ಒಂದೆಜ್ಜೆ ಮುಂದೆ ಇಡುವಂತದ್ದಿದೆ. ಹಾಗೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರು ನಿಮ್ಮ ಸ್ಥಾನಮಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಂಥದ್ದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಶಂಸೆಗೆ ಈಡು ಮಾಡುವಂಥದ್ದು, ಭಗವಂತನ ಕೃಪೆಯಿಂದ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಇವತ್ತು ಸಾಧ್ಯವಾದರೆ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ನೊಂದ ಮನಸ್ಸುಗಳಿಗೆ ಇಷ್ಟು ಅನ್ನದಾನವನ್ನು ಅಥವಾ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಅವರ ಕಷ್ಟಕ್ಕೆ ಸ್ಪಂದಿಸತಕ್ಕಂಥದ್ದು, ಹಾಗೆ ಪ್ರಾಣಿ ಪಕ್ಷಿಗಳ ಆಹಾರದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಪರೋಪಕಾರಕ್ಕಾಗಿ ಅಂದರೆ ಇನ್ನೊಬ್ಬರ ಉಪಕಾರಕ್ಕಾಗಿ ಒಂದಷ್ಟು ಚಿಂತನೆ ಮಾಡಿದ್ದೆ ಆದರೆ ನಿಮ್ಮ ರಾಶಿಫಲದಲ್ಲಿ ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ರಿಂದ ಗುರು ಮತ್ತು ಗುರುದೇಶೆ ಹಾಗೆ ರಾಶಿಫಲದಲ್ಲಿ ಗ್ರಹಗಳ ಸ್ಥಿತಿಗತಿಗಳಲ್ಲಿ ಒಂದಷ್ಟು ಲಾಭ ಇರೋದ್ರಿಂದ ನಿಮ್ಮ ರಾಶಿಫಲದಲ್ಲಿ ನೀವು ಸಾಧ್ಯವಾದಷ್ಟು ಇನ್ನೊಬ್ಬರ ಹಿತಕ್ಕಾಗಿ, ಇನ್ನೊಬ್ಬರ ಒಳಿತಿಗಾಗಿ, ಇನ್ನೊಬ್ಬರ ಉದ್ಧಾರಕ್ಕಾಗಿ ಸ್ವಲ್ಪ ಶ್ರಮಿಸಿದ್ರು ಅದಕ್ಕೆ 4 ಪಟ್ಟು ಲಾಭವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಗುರುಜರು. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಪಾರ್ವತಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಉಡುಪಿಯಿಂದ ಮಾತಾಡ್ತಿದ್ದೇನೆ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಾನು ನಮ್ಮನೆ ಸಮಸ್ಯೆ ಬಗ್ಗೆನೇ ಮಾತಾಡ್ಬೇಕು, ಗುರುಜಿ ಹತ್ರ ಮಾತಾಡ್ಬೇಕು ಮೇಡಮ್. ಆಯ್ತು, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದೆ ತಾಯಿ, ತಾವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಗುರುಜಿ. ಹೇಳಮ್ಮ. ಹಲೋ. ಹಲೋ, ಹೇಳಮ್ಮ, ಮಾತಾಡು ತಾಯಿ. ನಿಮ್ಗೆ 10 ವರ್ಷದಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ ಗುರುಜಿ. ಇವತ್ತು ನೀವು ಸಿಕ್ಕಿದೆ. ಎಲ್ಲಾ ಕಡೆ ಬಂದಿದ್ದೀನಿ ಗುರುಜಿ, ಆದ್ರೂ ನಮ್ ಸಮಸ್ಯೆ ಬಗ್ಗೆ ಬರ್ಬೇಕಂತ ನಿಮ್ಗೆ ಎಲ್ಲಾ ಕಡೆ ಬಂದಿದ್ದೀನಿ, ಆದ್ರೂ ನಮ್ಗೆ ನೀವು ಸಿಗ್ಲಿಲ್ಲ ಗುರುಜಿ. ಹೇಳಮ್ಮ, ನಿನ್ ನಮ್ ಸಮಸ್ಯೆ ಸಮಸ್ಯೆ ಏನಂತ ಹೇಳುದು ಗುರುಜಿ, ನೀನು ಎಷ್ಟು ಹೇಳ್ಬೇಕಂತ ತಿಳಿತಿಲ್ಲ ಗುರುಜಿ, ಅಂತ ಕಷ್ಟ ಪರಿಸ್ಥಿತಿಗಿದ್ದೀನಿ ಗುರುಜಿ. ಏನ್ ಸಮಸ್ಯೆ ಅಮ್ಮ? ನಮ್ದು ಬಿಸ್ನೆಸ್ ಎಲ್ಲೂ ಸೆಟ್ ಆಗ್ತಿಲ್ಲ ಗುರುಜಿ. ಇಲ್ಲಿ ಬೆಳಗಾಂ ಹತ್ರ ಒಂದ್ ಹಳ್ಳಿಯಲ್ಲಿ ಹೋಟೆಲ್ ಮಾಡ್ಕೊಂಡಿದ್ದೀವಿ ಗುರುಜಿ. ಹಾ. ಅದರಿಂದ ತುಂಬಾ ಲಾಸ್ ಆಯ್ತು ಗುರುಜಿ. ಬೇರೆ ಕಡೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಅದು ಸೆಟ್ ಆಗ್ಲಿಲ್ಲ ಗುರುಜಿ. ಮತ್ತೆ ಲಾಕ್ಡೌನ್ ಆದ ನಂತರ ಅದು ಅಂಗಡಿ ಎಲ್ಲ ತೆಗೆದ್ರು, ಮತ್ತೆ ಬೇರೆ ಕಡೆ ಮಾಡಿದ್ವಿ ಗುರುಜಿ, ಅಲ್ಲಿ ಬಿಸ್ನೆಸ್ ಸೆಟ್ ಆಗ್ಲಿಲ್ಲ. ಮತ್ತೆ ಅಲ್ಲಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಹಾಕಿದ್ವಿ, ಅದು ಅಡ್ವಾನ್ಸು ಲಾಸ್ ಆಯ್ತು, ಎಲ್ಲಾ ಕಡೆಯಿಂದ ಲಾಸ್ ಆಯ್ತು ಗುರುಜಿ. ಯಾಕೆ ಹಿಂಗ ಆಗ್ತಿದೆ ಅಂತಾನೆ ಗೊತ್ತಿಲ್ಲ ಗುರುಜಿ. ಆದ್ರೆ ಒಂದ್ ಕಡೆ ಮನೆ ಜಾಗ ತಗೊಂಡಿದ್ವಿ ಫಸ್ಟ್ ಗುರುಜಿ, ಅದ್ ಮನೆ ಕಟ್ಟಕ್ ಚಾಲು ಮಾಡಿದ್ವಿ ಗುರುಜಿ. ಅದ್ ನಂತರ ಮತ್ತಿಷ್ಟು ತ್ರಾಸ ಆಯ್ತು ಗುರುಜಿ, ಅದ್ ಮನೇನೂ ಮಾರಿದ್ವಿ ಗುರುಜಿ. ಈಗ 1 ತಿಂಗಳ ಊಟಕ್ಕೂ ಕಷ್ಟ ಇದೆ ಗುರುಜಿ. ನಮ್ಮ ಮನೆಯವ್ರಿಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಯಾರಿಗೂ ಅನ್ಯಾಯ ಮಾಡಿಲ್ಲ ಗುರುಜಿ, ಯಾರಿಗೂ ಅಷ್ಟು ಮಾಡಿಲ್ಲ. ನಮ್ಮವರಂತೂ ಎಲ್ಲರಿಗೂ ಮಾತು ಬಂದಿದ್ವಿ ಗುರುಜಿ, ಆದ್ರೆ ಇಂಥ ಪರಿಸ್ಥಿತಿ ನಾವು ಇದ್ದೀವಿ ಗುರುಜಿ. ಇಲ್ಲ ತಾಯಿ, ನಾನೊಂದು ಮಾತು ಹೇಳ್ತೇನೆ ಕೇಳಿ. ಪ್ರಸ್ತುತ ಅಂತೂ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರಿಗೆ ಬದುಕೋದು ಬಹಳ ಕಷ್ಟ. ಯಾಕೆಂದ್ರೆ ಹಲೋ. ಹಲೋ, ನನ್ನ ಮಾತು ಕೇಳಿಸ್ತಾ ಇದೆಯಮ್ಮ? ಹಲೋ, ಕೇಳಿಸ್ತಾ ಇದೆಯಮ್ಮ? ಹಲೋ, ನನ್ನ ಮಾತು ಕೇಳಿಸ್ತಾ ಇದೆಯಮ್ಮ? ಹಾ ಹೇಳಿ ಗುರುಜಿ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಮನುಷ್ಯರು ಬದುಕೋದು ಬಹಳ ಕಷ್ಟ. ಯಾಕೆಂದ್ರೆ ನಾವು ಆ ಹೊತ್ತಿನ ಊಟಕ್ಕಾಗಿ ದುಡಿದು ಊಟ ಮಾಡಬೇಕಾದಂತ ಪರಿಸ್ಥಿತಿ ಇರುತ್ತೆ. ತಾವು ಹೇಳಿದ್ರಿ ಹೋಟೆಲ್ ಮಾಡ್ತಿದ್ದೆ ಅಂತ. ಖಂಡಿತ ನೋಡಿ, ಈ ಲಾಕ್ಡೌನ್ ಸನ್ನಿವೇಶ ಅಂತ ಬಂದ್ಬಿಟ್ರೆ, ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ಸರ್ಕಾರ ತೆಗೆದುಕೊಳ್ಳುವಂತಹ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು, ವಿಧಿ ಇಲ್ಲ. ಯಾಕೆಂದ್ರೆ ನಮ್ಮಿಂದ 4 ಜನ ತೊಂದರೆನೋ ಅಥವಾ 4 ಜನದ ನಮಗ್ ತೊಂದರೆನೋ, ಯಾರಿಂದ ಯಾರು ತೊಂದರೆ ಅದು ತೊಂದರೆ ಆಗಬಾರ್ದು ಅನ್ನೋ ನಿಲುವಿನಿಂದ ಅವ್ರು ತೀರ್ಮಾನ ತಗೊಳ್ತಾರೆ. ಆದ್ರೆ ನಮಗೆ ಅದು ಬಿಟ್ರೆ ಇನ್ನೊಂದು ಗತಿ ಇರಲ್ಲ, ನಾವು ಅದನ್ನೇ ನೋಡಿ ಬದುಕಬೇಕಾದಂತ ಪರಿಸ್ಥಿತಿಯಲ್ಲಿ ನಾವಿರ್ತೀವಿ. ಈಗ ತಮ್ಮ ಹೋಟೆಲ್ ಇಲ್ಲ ಅಂದ್ರೆ ಬಿಸ್ನೆಸ್ ಆಗುದಿಲ್ಲ, ಬಿಸ್ನೆಸ್ ಆಗೋದಿಲ್ಲ ಅಂದ್ರೆ ನಿಮ್ಮ ಜೀವನ ನಡೆಯೋದಿಲ್ಲ. ಒಂದಕ್ಕೊಂದು ಇದು ಹೇಗಂದ್ರೆ ಯಾವುದನ್ನು ಬಿಟ್ಟು ಯಾವುದೂ ಬದುಕಕ್ಕಾಗಲ್ಲ. ಆದ್ರೆ ಸಂಕಷ್ಟ ಕಷ್ಟ ಮಾತ್ರ ಎಲ್ಲರಿಗೂ ತಪ್ಪಿದ್ದಲ್ಲ. ಆದ್ರೆ ಸ್ವಲ್ಪ ದಿವಸ ತಾಯಿ, ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ಆದ್ರೆ ಇನ್ನೊಂದು 3 ತಿಂಗಳ ತನಕ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ 3 ತಿಂಗಳು ತಾಳ್ಮೆ ತಗೊಳ್ಳಿ. ಈ 3 ತಿಂಗಳು ಕಳೆದ್ರೆ ಖಂಡಿತ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆ ಬೆಳಕಿದೆ, ಅನುಕೂಲ ಆಗುತ್ತಮ್ಮ. ನಿನಗೆ ಅನುಕೂಲ ಆಗ್ಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ ತಾಯಿ. ಒಳ್ಳೇದಾಗ್ಲಮ್ಮ. ನಮ್ಮ ಪ್ರತಿ ದಿನದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಮಹಾ ದಿವ್ಯ ಸಾನ್ನಿಧ್ಯಗಳ ಕ್ಷೇತ್ರ ದರ್ಶನ, ಜೊತೆಗೆ ಕೋವಿಡ್ ವಿರುದ್ಧ ಮಹಾಪ್ರಾರ್ಥನೆ. ಇವತ್ತು ಯಾವ ಕ್ಷೇತ್ರ ದರ್ಶನವನ್ನ ಗುರುಜಿ ಮಾಡಿಸ್ತಾರೆ, ಬನ್ನಿ ಕೇಳೋಣ. ಗುರುಜಿ. ಖಂಡಿತಮ್ಮ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗ್ಲಿ. ಭಗವತಿಯ ದರ್ಶನ ಮಾತ್ರದಿಂದಲೇ ಸಾಕಷ್ಟು ಪಾಪಗಳ ನಾಶ ಅಂತ ಹೇಳ್ತಾರೆ.
ಅಂದರೆ ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಪೊಳಲಿ ಶ್ರೀ ರಾಜರಾಜೇಶ್ವರಿ. ಪೊಳಲಿ ರಾಜರಾಜೇಶ್ವರಿಯ ಆ ಮೂಲ ಸಾನ್ನಿಧ್ಯವನ್ನು, ಅಮ್ಮನವರ ದರ್ಶನವನ್ನು ಮಾಡಿ ಒಂದು ಚಂಡಿಕಾ ಹವನವನ್ನು ದರ್ಶನ ಮಾಡೋಣ ಬನ್ನಿ. ಹರಿಂಕರಾಸನಕಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸುವರ್ಣಾಂ ವರದಾಣೀಂ ಚ ಪ್ರಸದಾಂದೂತಾಂ ದರಿದ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸರ್ಗಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ ಲಲಿತಾಂ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಶ್ರೀ ಲಲಿತಾ ರಾಜರಾಜೇಶ್ವರಿಯ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ ಇದು ಪೊಳಲಿ ಮಂಗಳೂರಿನ ಸಮೀಪದಲ್ಲಿರ್ತಕ್ಕಂಥ ಪೊಳಲಿಯ ರಾಜರಾಜೇಶ್ವರಿಯ ದೇವಿಯ ದರ್ಶನಕ್ಕೆ ನಾವು ಬಂದಿದ್ದೇವೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಕೊರಗಜ್ಜನ ಕಾರ್ಣಿಕ ಕ್ಷೇತ್ರ, ಅಲ್ಲಿ ನಡೀತಿರ್ತಕ್ಕಂತಹ ಚಂಡಿಕಾ ಹವನ, ಅಲ್ಲಿ ಚಂಡಿಕಾ ಹವನ ಮಹಾಪೂರ್ಣಾಹುತಿ ಕಾಲ ಸನ್ನಿಹಿತವಾಗ್ತಾ ಇದೆ. ಆದರೆ ಅದಕ್ಕೂ ಮುನ್ನ ತಾಯಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಭಗವತಿಯ ದರ್ಶನ ತೆಗೆದುಕೊಂಡು ತದನಂತರ ಮುಂದೆ ಪ್ರಯಾಣ ಬೆಳೆಸೋಣ ಬನ್ನಿ.
ಲಲಿತಾಂ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಮಾರ್ಗಶಿರ ಮಾಸದ ಮೊದಲನೇ ದಿನ ಶುಭ ಮಂಗಳವಾರ ತಾಯಿ ಲಲಿತಾ ರಾಜರಾಜೇಶ್ವರಿಯ ವಿಶೇಷವಾಗಿರತಕ್ಕಂಥ ಉಪಾಸನೆ ಮಾಡ್ತಿರ್ತಕ್ಕಂಥ ಈ ಶುಭ ದಿನ ತಾವು ನೋಡ್ತಿರ್ತಕ್ಕಂತಹ ಮಹಾಮೃತ್ತಿಗೆಯಿಂದ ತಯಾರಾಗಿರ್ತಕ್ಕಂಥ ತಾಯಿ ಲಲಿತಾ ರಾಜರಾಜೇಶ್ವರಿ. ತಾಯಿ ಲಲಿತಾ ರಾಜರಾಜೇಶ್ವರಿಯ ಈ ಸಾನ್ನಿಧ್ಯ ಇಲ್ಲಿಗೆ ಬರ್ತಕ್ಕಂಥ ಭಕ್ತ ಸಾಗರ ಸಾಕಷ್ಟು ಜನ. ಇದೊಂದು ಮಹಾನ್ ಶಕ್ತಿ ಕ್ಷೇತ್ರವಾದ್ದರಿಂದ ಈ ಕ್ಷೇತ್ರಕ್ಕೆ ನಡ್ಕೊಳ್ಳುವಂತಹ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಹರಿಂಕಾರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸಪ್ರನಾಂ ವರದಾಣೀಂಚ ಪ್ರಸದಾಂ ದೌತಾಂ ಧನಿತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಲಾಂ ಶ್ರೀಚಕ್ರ ಸಂಚಾರಣೀಂ. ಶ್ರೀಚಕ್ರ ಸಂಚಾರಣಿಯಾಗೂ ಶ್ರೀವಿದ್ಯೆಯಾಗೂ ವಿಶೇಷವಾಗಿ ತಾಯಿ ದರ್ಶನ ಕೊಡ್ತಿರ್ತಕ್ಕಂಥ ಈ ಮಹಾ ಸನ್ನಿಧಾನ ಬಹಳ ವಿಶೇಷವಾಗಿ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭವಾಗಲಿ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹಾ ದಿವ್ಯ ಪುರಾಣ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳ ದರ್ಶನವನ್ನ ಮಾಡ್ತಾ ಇದ್ದೀವಿ. ಕೋವಿಡ್ ವಿರುದ್ಧ ಹೋರಾಡೋಣ, ಸದೃಢ ನಂಬಿಕೆ ಮತ್ತು ದೈವ ಪ್ರಾರ್ಥನೆಯನ್ನ ಸಲ್ಲಿಸೋಣ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮೂಡುಬಿದ್ರೆಯಲ್ಲಿ ನಡೆದಂತಹ ವಿಶೇಷ ಚಂಡಿಕಾ ಯಾಗ ಕಾರ್ಯಕ್ರಮ ಹೇಗೆ ನಡೀತು ನೋಡ್ಕೊಂಡು ಬರೋಣ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ ಕೊರಗಜ್ಜನ ಕ್ಷೇತ್ರದಲ್ಲಿ ಇವತ್ತು ನಡೀತಿರ್ತಕ್ಕಂತಹ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ. ದುರ್ಗೆಯ ಆರಾಧನೆ ಮಾಡೋದ್ರಿಂದ ದುಃಖಗಳು ದೂರ ಆಗುತ್ತೆ ಎಂಬತಕ್ಕಂಥದ್ದು ನಾಣ್ಣುಡಿ ಇದೆ. ಇಂತಹದ್ರಲ್ಲಿ ಕಟೀಲು ಶ್ರೀ ಕ್ಷೇತ್ರದಿಂದ ತಾಯಿಯ ಒಂದು ಅಪ್ಪಣೆಯ ಮೇರೆಗೆ ಕೊರಗಜ್ಜನ ಮಹಾಕ್ಷೇತ್ರದಲ್ಲಿ ಇವತ್ತು ಚಂಡಿಕಾ ಹವನವನ್ನು ನಡೆಸ್ತಾ ಇದ್ದಾರೆ. ಈ ಚಂಡಿಕಾ ಹವನಕ್ಕೆ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಋತ್ವಿಜರು ಬೆಳಗಿನಿಂದ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ವಿಶೇಷವಾಗಿ ದೇವಿಯ ಮಹಾಮಂತ್ರವನ್ನು, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹೀಗೆ ವಿಶೇಷವಾಗಿರ್ತಕ್ಕಂಥ ದೇವಿಯ ಅನುವಾಕಗಳಲ್ಲಿ ಅಮ್ಮರವರನ್ನು ಸಂತೃಪ್ತಿಪಡಿಸಿದ್ದಾರೆ. ಇನ್ನು ಮಹಾಪೂರ್ಣಾವತಿಗೂ ಮುನ್ನ ಮತ್ತೊಮ್ಮೆ ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಜಗತ್ತಿನ ಹಿತವನ್ನು ಕಾಪಾಡತಕ್ಕಂಥವಳು, ಸೃಷ್ಟಿನಲ್ಲಿ ಪ್ರತಿಯೊಬ್ಬರ ಹಿತವನ್ನು ಬಯಸ್ತಕ್ಕಂಥವಳು. ಯಾರು ಅಮ್ಮ ಅಂತ ಬಂದರೆ ಅವರ ಕೋರಿಕೆಗಳನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ತನಗೆ ಬೇಕಾದ್ದನ್ನು ದಯಪಾಲಿಸುವಂತಹ ಕಲ್ಪವಲ್ಲಿಯಾಗಿ ತಾಯಿ ಕಟೀಲು ದುರ್ಗಾ ಪರಮೇಶ್ವರಿ ನೆಲೆ ನಿಂತಿದ್ದಾಳೆ. ದೇವಿಯ ಆಸ್ಥಾನದಿಂದ ಆಗಮಿಸಿರ್ತಕ್ಕಂಥ ಅಲ್ಲಿನ ಪೌರೋಹಿತ್ಯ ವರ್ಗ ನಿತ್ಯ ದೇವಿ ಕೈಂಕರ್ಯವನ್ನು ನಿರಂತರವಾಗಿ ಸೇವೆ ಮಾಡಿಕೊಂಡು ಬಂದಿರತಕ್ಕಂಥ ಕಮಲಾದೇವಿ ಹಸರಣ್ಣನವರು ಆಗಮಿಸಿದ್ದಾರೆ. ಅವರ ಘನ ನೇತೃತ್ವದಲ್ಲಿ ತಾಯಿ ದುರ್ಗೆಯ ವಿಶೇಷವಾಗಿರ್ತಕ್ಕಂಥ ಮಹಾಚಂಡಿಕಾ ಹವನವನ್ನು ನಡೆಸುವಂಥ ಈ ಸೋಮಗಜ ವಿಶೇಷತೆ ಎಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಇವತ್ತಿನ ದಿವಸ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಲಿ ಅಂತ ಹೇಳಿ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ ದುರ್ಗೆಯ ಪ್ರಾರಂಭವನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯ ಆರಾಧನೆಯೊಂದಿಗೆ ನಡೆದಿರತಕ್ಕಂಥ ಇವತ್ತಿನ ಈ ಕಾಯಕದಲ್ಲಿ ಕಾರ್ಣಿಕ ಕ್ಷೇತ್ರವಾಗಿರ್ತಕ್ಕಂಥ ಕೊರಗಜ್ಜನ ಕ್ಷೇತ್ರದಲ್ಲಿ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ತಾವೆಲ್ಲರೂ ಸಹಿತ ಒಂದು ಸಂಕಲ್ಪವನ್ನು ಮಾಡೋಣ. ಈ ಭಾಗದಲ್ಲಿ ತಮ್ಮ ತಮ್ಮ ಕಾಯಕವನ್ನು ನಂಬಿ ಬದುಕ್ತಿರ್ತಕ್ಕಂತಹ ಅಣ್ಣ ತಮ್ಮದಿದ್ದಾರೆ, ಸಾಕಷ್ಟು ಜನ ರೈತ ಬಾಂಧವರಿದ್ದಾರೆ. ಹಾಗೆ ನಿಮ್ಮ ಈ ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ
ಈ ಕ್ಷೇತ್ರದಿಂದ ನಮ್ಮ ಭಾರತದ ಗಡಿ ಭಾಗದಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಭಾರತದ ಹೆಮ್ಮೆಯ ಪುತ್ರರಾದಂತಹ ಮಿಲಿಟರಿ ಸೇನಾಧಿಪತಿಗಳಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ, ಭಗವಂತನ ಕೃಪೆ ಸಿಗಲಿ, ಮತ್ತಷ್ಟು ಸ್ಥೈರ್ಯವನ್ನು ಕೊಡಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪೂರ್ಣಾಹುತಿ ಕಾಲಕ್ಕೂ ಮುನ್ನ ಮತ್ತೊಮ್ಮೆ ಭಗವತಿನ ಪ್ರಾರ್ಥನೆ ಮಾಡೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾದು. ತಾಯಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ದುರ್ಗಾ ಸಪ್ತಶತಿ ಆಗಲಿ, ದೇವಿ ಖಡ್ಗಮಾಲ ಆಗಲಿ, ದೇವಿ ಪಾರಾಯಣವಾಗಲಿ, ಇದನ್ನ ಕೇಳತಕ್ಕಂಥದ್ದಾಗಲಿ ಅಥವಾ ಈ ಮಹಾಪೂರ್ಣಾವತಿಯನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲಿರ್ತಕ್ಕಂಥ ಶ್ರೀಚಕ್ರ ಮಂಡಲ, ಮಹಾಗಣಪತಿಯ ಮಂಡಲ, ವಿಶೇಷವಾಗಿ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಆ ವಿಶೇಷವಾಗಿರುವಂಥ ಸಾನ್ನಿಧ್ಯ, ಇದೆಲ್ಲವನ್ನು ನೋಡದೆ ಒಂದು ಸೌಭಾಗ್ಯ. ಈ ಸೌಭಾಗ್ಯ ನಿಮಗೆ ಮತ್ತಷ್ಟು ಅಭಿವೃದ್ಧಿಯಾಗಲಿ, ಮತ್ತಷ್ಟು ಲಭಿಸಲಿ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹೆಬ್ಬೆರಳು, ನಿಮ್ಮ ಉಂಗುರದ ಬೆರಳು, ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಒಂದು ಕಡೆ ಸೇರಿಸಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ 54 ಬಾರಿ ನಿಮ್ಮ ಸ್ವರದಿಂದ ಓಂ ದುಂ ದುರ್ಗಾಯೇ ನಮಃ ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಒಂದು ಕಡೆ ಸೇರಿಸಿ ದುರ್ಗೆಯ ಆವಾಹನೆಯಾಗಿ ಇಲ್ಲಿ ನಾವು ನಡೆಸುವಂತಹ ಈ ಒಂದು ಹವನಕ್ಕೆ ನೀವು ನಿಮ್ಮ ಸ್ವರದಿಂದ ಹೇಳುವಂತಹ ಮಂತ್ರ ಓಂ ದುಂ ದುರ್ಗಾಯೇ ನಮಃ. ದುಃಖಗಳ ದೂರ ಆಗಲಿ ಅಂತ ಹೇಳಿ, ದುಃಖಗಳು ಶಮನವಾಗಲಿ ಅಂತ ಹೇಳಿ ಭಗವತಿಯನ್ನ ಪ್ರಾರ್ಥನೆ ಮಾಡೋಣ. ಓಂ ಜಾತವೇದಸೇ ಸುನವಾಮಸೋ ಮರಾತೀತೋ ನಿದಹಾದಿವೇದ ಸನಪರಿಷದಿ ದೇವ ಸಿಂಧುಂ ಭದ್ರಂ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಜಗದ ಜ್ಯೋತಿ ನೀವೇ ಆನಂದ ಗುರುಜಿಗೆ, ಜಗದ ಜ್ಯೋತಿ ನೀವೇ ಆನಂದ ಗುರೂಜಿಗೆ ನಮೋ 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 ನಮೋ. ಗುರೂಜಿಯವರು ನಮ್ಮ ಏರಿಯಾಕ್ಕೆ ಬಂದು ತುಂಬಾನೇ ಒಳ್ಳೇದಾಗಿದೆ. ಅವರ ಕಾಲ್ಗುಣದಿಂದ ಇನ್ನು ಎಲ್ಲಾನು ಒಳ್ಳೇದಾಗ್ಲಿ ಅಂತ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ. ಇವತ್ತು ಇಲ್ಲಿ ರಾಯಿ ಕೊಯ್ಲದ ಕೊರಗಜ್ಜ ಕ್ಷೇತ್ರದಲ್ಲಿ ನಮ್ಮ ಗುರೂಜಿ ಆದಂಥ ಆನಂದ್ ಗುರೂಜಿಯವರು ಬಂದು ನಮಗೆಲ್ಲರಿಗೂ ತುಂಬ ಆನಂದ, ತುಂಬ ಸಂತೋಷ ಆಗಿದೆ. ಹಾಗೆ ಒಳ್ಳೆ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದ್ದಾರೆ ರಾಯಿಯ ಲೋಕೇಶ್ ಅವರು. ಇಲ್ಲಿ ಬಂದು ತುಂಬಾ ಖುಷಿ ಆಯಿತು. ಆನಂದ ಗುರೂಜಿಯನ್ನು ನೋಡಿ ತುಂಬಾ ಖುಷಿ ಆಯಿತು. ನಾನು 6 ವರ್ಷದಿಂದ ಆನಂದ ಗುರೂಜಿ ಅವರ ಪ್ರೋಗ್ರಾಮ್ ಅನ್ನು ವೀಕ್ಷಣೆ ಮಾಡುತ್ತಿದ್ದೇನೆ. ಇಲ್ಲಿ ನೇರವಾಗಿ ನೋಡಿ ತುಂಬಾ ಸಂತೋಷವಾಯಿತು.
शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं निवारिणि दुःखविमोचनि दुर्गतिनाशिनि त्रिलोचनि ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे दुरित निवारिणि दुःखविमोचनि दुर्गतिनाशिनि त्रिलोचनि ब्रह्माण्ड जननी ब्रह्माण्डोदरि ब्रह्माणि जय कदम्बवन प्रिये हिमगिरि निलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे कदम्बवन प्रिये हिमगिरि निलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ದೇವತೆಗಳಿಂದ ಹಿಡಿದು ಬ್ರಹ್ಮರಾಕ್ಷಸರವರೆಗೂ ವಾಸ ಮಾಡತಕ್ಕಂಥ ಈ ಒಂದು ಕಲ್ಪವೃಕ್ಷ ಅಂತಂದ್ರೂ ತಪ್ಪಾಗೋದಿಲ್ಲ. ಅದಕ್ಕೆ ಇದನ್ನು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂಥ ಒಂದು ಬೃಹತ್ ಬೆಟ್ಟದ ವೃಕ್ಷ ಈ ಅಶ್ವತ್ಥ ವೃಕ್ಷ. ಇದು ಸಾಮಾನ್ಯ ವೃಕ್ಷವಲ್ಲ, ಅಶ್ವತ್ಥ ವೃಕ್ಷ. ಈ ಅಶ್ವತ್ಥಕ್ಕೆ ಬಹಳ ಶಕ್ತಿ ಇದೆ. ಅಂತಹ ಅಶ್ವತ್ಥ ವೃಕ್ಷದ ಈ ಎಲೆಯಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರ ಭಾವಚಿತ್ರವನ್ನು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಮುದ್ದಾಗಿ ನನ್ನ ಗಡ್ಡದ ಕೂದಲಿನ ಅಳತೆಯನ್ನು ತಗೊಂಡ್ಬಿಟ್ಟಿದ್ದಾರೆ ಅವರು. ಕಲೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಈ ಪ್ರತಿಭೆಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ಕೊರಗಜ್ಜ ಕ್ಷೇತ್ರ, ಕಟೀಲು ದುರ್ಗಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಇವರಿಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ವರ್ಷ ಭವಿಷ್ಯ ಜೊತೆಗೆ ವಿಶೇಷ ಕ್ಷೇತ್ರ ದರ್ಶನ ಕೂಡ ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ, ಶುಭವಾಗಲಿ. ವೀಕ್ಷಕರೇ, ನಾಳೆ ಶುಕ್ರವಾರ ಬಹಳ ವಿಶೇಷವಾದಂತಹ ದಿನ, ಶ್ರೀ ಸಂಕಷ್ಟಹರ ಮಹಾಚತುರ್ಥಿ. ಹಾಗಾಗಿ ನಾಳಿನ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.